ಏನಕ್ಕೆ ಜಗಳಾಡ್ಬೋದು ನಾವು? ನನಗೇನು ಅನ್ಸುತ್ತೆ, ನೀನು ಹೇಳ್ಬೇಕಡೆ. ಬೂಟೆ. ನಿಮ್ಮ ಅಪ್ಪ ಅಮ್ಮನ ಹೆಂಗೆ ಒಪ್ಪಿಸಿದ್ರಿ ಅಂತ? ಹಾಸ್ಪಿಟಲಲ್ಲಿ ಅನ್ಕಾನ್ಶಿಯಸ್ ಆಗೋಗಿದ್ದೆ. ಹೋಗಲ್ಲೇ ಬರಲ್ಲೇ. ಆ ರೇಂಜ್ ಬೇಡ. I wish every girl got a husband like him. He might be dark from the outside, but he is very light from the inside. Loving, caring. ಆಮೇಲೆ Dating. Why didn't Nali auntie look after you and baby during night in postpartum? Why bro? Like this you dude? ನನ್ನಿಂದ ಅವಳ ಮೇಲೆ ಇಂಗ್ಲಿಷ್ ಅರ್ಥ ಆಗಲ್ವೇನೆ ಗೊತ್ತಾಗುತ್ತೆ. ಹಲೋ ನಮಸ್ಕಾರ, ನಾನು ನಿಮ್ಮ ಅರ್ಪಿತಾ ಅಭಿಷೇಕ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ಜನ ಕೇಳಿದ್ರಿ ಅಭಿ ಜೊತೆ ವಿಡಿಯೋ ಮಾಡಿ ಅಂತ. ಸೊ ಫೈನಲಿ ವಿ ಆರ್ ಹಿಯರ್. ಸಾಹೇಬ್ರು ಮಾಡ್ತೀನಿ ವಿಡಿಯೋ ಅಂದ್ಬಿಟ್ಟು ಕೈಗೆ ಸಿಗ್ತಾ ಇರಲಿಲ್ಲ. ಫೈನಲಿ ಇವಾಗ ನನ್ನ ಮಗಳು ಮಲಗಿದ್ದಾಳೆ, ನೀವು ಫ್ರೀ ಇದ್ದ ಅಂದ್ಬಿಟ್ಟು ಹೇಳ್ಕೊಂಡು ಬಂದು ನೆಲದ ಮೇಲೆ ಕೂರಿಸ್ಕೊಂಡಿದ್ದೀನಿ. ನಾನು ವಾಯ್ಸ್ ಕೇಳಿಸಲ್ಲ ಅಂತ ಫ್ಯಾನ್ ಹಾಕಿಲ್ಲ, ಒಂದು 10 ನಿಮಿಷ ಅಡ್ಜಸ್ಟ್ ಮಾಡ್ಕೊ ಅಂತ ಹೇಳಿದ್ದೀನಿ. ಸೊ ನನ್ನ ಟೀಮ್ ಅವರು ಒಂದಷ್ಟು ಕ್ವೆಶ್ಚನ್ಸ್ ರೆಡಿ ಮಾಡಿ ಕೊಟ್ಟಿದ್ದಾರೆ. ಓಕೆನಾ, ನಾನು ನೋಡಿಲ್ಲ, ಇವಾಗ ನೋಡಬೇಕು. ಸೊ ಕ್ವೆಶ್ಚನ್ ಓದಿ ಆನ್ಸರ್ ಮಾಡುವ ಅಂತೆ. ಸೊ ಫಸ್ಟ್ ಕ್ವೆಶ್ಚನ್, ವಾಟ್ ಡಸ್ ಹೀ ಲೈಕ್ಸ್ ಇನ್ ಯು ದ ಮೋಸ್ಟ್ ಆ್ಯಂಡ್ ವಾಟ್ ಡು ಯು ಲೈಕ್ ಇನ್ ಹಿಮ್ ದ ಮೋಸ್ಟ್? ಜೋರಾಗಿ ಮಾತಾಡಿ, ಕೇಳಿಸಲ್ಲ. ಲವ್ ಮತ್ತೆ ಕೇರ್ ಅಂದರೆ ಯಾವ ಥರ? ಸಣ್ಣ ಸಣ್ಣ ವಿಷಯದಲ್ಲಿ ಖುಷಿ ಪಡಿಸೋದು ಅದೆಲ್ಲ ಅದಿಷ್ಟನಾ? ಮತ್ತು ನೀನು ಹೇಳ್ತಾ ಏನು ಸಣ್ಣ ಸಣ್ಣ ವಿಷಯನಿಲ್ಲ, ಯಾವಾಗಲೂ ಮಾಡಿದ್ರೆ ದೊಡ್ಡದಾಗಿ ಮಾಡ್ಬೇಕಂತಾನೆ. ಇವಾಗೇನೋ ಹಿಂಗೆ ದೊಡ್ಡದಾಗೂ ಮಾಡ್ತೀಯ, ಸಣ್ಣದಾಗೂ ಮಾಡ್ತೀಯ. ಸೊ ಅದಿಷ್ಟ ನನಗೆ. ಹಿ ರೆಸ್ಪೆಕ್ಟ್ಸ್ ವಿಮೆನ್. ನಾನು ಒಬ್ಳೆ ಅಂತಲ್ಲ, ಪ್ರತಿಯೊಂದು ಹೆಣ್ಮಗುನೂ ಅವ್ನು ತುಂಬ ರೆಸ್ಪೆಕ್ಟ್ ಮಾಡ್ತಾನೆ. ಆಮೇಲೆ ಮೊನ್ನೆನೂ ನಾನು ಧನು ಆಂಟಿ ಅದನ್ನೇ ಮಾತಾಡ್ತಾ ಇದ್ವಿ. ಇವನು ಕೆಲವೊಂದ್ಸತಿ ತೀರಾ ಒಳ್ಳೆ ಮನುಷ್ಯನ ಅಂತ ಅನ್ಸುತ್ತೆ. ಯಾರಿಗೂ ನೆಗೆಟಿವ್ ಬಯಸಲ್ಲ, ಯಾರಿಗೂ ಬೈಯಲ್ಲ, ನೆಗೆಟಿವ್ ಮಾತಾಡಲ್ಲ. ನಾವು ಅಟ್ಲೀಸ್ಟ್ ಅವ್ರು ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅಂತ ಫ್ಲಿಪ್ಪಲ್ಲಾದರೂ ಬಂದ್ಬಿಡುತ್ತೆ. ಇವನು ಯಾರಿಗೂ ಅವ್ರು ತಪ್ಪೇ ಮಾಡಿರಲಿ ಸರಿನೇ ಮಾಡಿರಲಿ, ಹಿ ಡಸನ್ ಜಡ್ಜ್ ಎನಿಬಡಿ, ಹಿ ಡಸನ್ ಯಾರಿಗೂ ಕೆಟ್ಟದ್ದು ಬಯಸಲ್ಲ. ಸೊ ಅದು ನನಗಿಷ್ಟ. ನೆಕ್ಸ್ಟ್ ಕ್ವೆಶ್ಚನ್. ಇವನ್ ಪೆಟ್ನೆ ಮೇನ್ ಗೊತ್ತಾ, -100 +100 ಅಂತ. ಅವ್ನು ಇದ್ರೆ ಇಲ್ಲ ತೀರಾ ಆ ಎಕ್ಸ್ಟ್ರೀಮು ಇಲ್ಲ ಈ ಎಕ್ಸ್ಟ್ರೀಮ್, ದರ್ ಇಸ್ ನೋ ಇನ್ ಬಿಟ್ವೀನ್ ಥರ. ಸೊ ಮದುವೆ ಮುಂಚೆ ಅಲ್ಲ, ಒಂದು ಸ್ವಲ್ಪ ಕಾಲೇಜಲ್ಲಿರುವಾಗೆಲ್ಲ ಆ ಎಕ್ಸ್ಟ್ರೀಮಲ್ಲಿದ್ದ, ಇವಾಗ ಈ ಎಕ್ಸ್ಟ್ರೀಮಿಗೆ ಬಂದ್ಬಿಟ್ಟಿದ್ದಾನೆ. ವಾಟ್ ಕೀಪ್ಸ್ ಯುವರ್ ರಿಲೇಷನ್ಶಿಪ್ ಹೆಲ್ದಿ ಆ್ಯಂಡ್ ಲೈವ್ಲಿ? ಕಮ್ಯುನಿಕೇಷನ್, ಕರೆಕ್ಟ್. ನಾವು ತುಂಬ ಮಾತಾಡ್ತೀವಿ. ಆ್ಯಂಡ್ ಇನ್ನೊಂದೇನೆಂದರೆ, ವಿ ಆರ್ ಮೋರ್ ಆಫ್ ಫ್ರೆಂಡ್ಸ್ ದ್ಯಾನ್ ಕಪಲ್. ಎಲ್ಲ ಶೇರ್ ಮಾಡ್ಕೊತೀವಿ, ಎಲ್ಲ ಮಾತಾಡ್ತೀವಿ, ಆ್ಯಂಡ್ ಏನು ಮುಚ್ಚುಮರೆ ಮಾಡಲ್ಲ. ಅದೇ ಕಮ್ಯುನಿಕೇಟ್ ಮಾಡ್ತೀವಿ. ಪ್ರಾಬಬ್ಲಿ ದ್ಯಾಟ್. ಲೈವ್ಲಿ ಅದೇ ಹೆಂಗೆ? ವಾಟ್ ಕೀಪ್ಸ್ ಯುವರ್ ರಿಲೇಷನ್ಶಿಪ್ ಲೈವ್ಲಿ? ಥರ ಇನ್ನು ಚಿಕ್ಕ ಹುಡುಗರ ಥರ ಹೆಂಗೆ ಆಟ ಆಡೋದು, ರೇಗಿಸೋದು, ಅದೆಲ್ಲ ಸಿಕ್ಕಾಬಟ್ಟೆ ರೇಗಿಸ್ತೀವಿ, ಕಾಲೆಳಿತಾ ಇರ್ತೀವಿ. ಸೊ ದಟ್ ಈಸ್ ದೇರ್. ಒನ್ ಥಿಂಗ್ ಯು ಆ್ಯಂಡ್ ಅಭಿ ಅಣ್ಣ ಪ್ರಾಮಿಸ್ಡ್ ಫಾರ್ ಎವರ್? ಮಾಡಿಲ್ಲ, ನಾವು ಆ ಥರ ಏನು ಮಾಡಿಲ್ಲ. ಬಟ್ ಒಂದ್ಸತಿ ಅವ್ನು ಯಾವಾಗ ಹೇಳಿದ್ ನಂಗೆ ನೆನಪಿದೆ, ರಿಲೇಷನ್ಶಿಪ್ ಟೈಮಲ್ಲಿ ಬ್ರೇಕಪ್ ಅನ್ನೋ ಪದ ಯಾವತ್ತೂ ಬರಬಾರ್ದು ಅಂತ ಹೇಳಿದ್ದ. ಸೊ ಅವತ್ತಿಂದ ಇವತ್ತುವರೆಗೂ ಯಾವತ್ತೂ ನಮ್ಮ ಲೈಫಲ್ಲಿ ಬ್ರೇಕಪ್ಪು ಬ್ಲಾ 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 ಆ ಥರ ಎಲ್ಲ ವರ್ಡ್ಸ್ ಬಂದಿಲ್ಲ. ಸೊ ವಿ ಹ್ಯಾವ್ ಕೆಪ್ಟ್ ಇಟ್ ಅಪ್. ಹೌ ಡು ಯು ಪೀಪಲ್ ಹ್ಯಾಂಡಲ್ ಡಿಫ್ರೆನ್ಸ್ ಆಫ್ ಒಪಿನಿಯನ್? ಸೈಲೆಂಟ್ ಆಗ್ಬಿಡ್ತೀನಿ. ಇವನ್ ಸ್ವಲ್ಪ ಪ್ರಾಕ್ಟಿಕಲ್ ಮನುಷ್ಯ. ಸೊ ಇವನೇನಾದ್ರೂ ಆ ಥರ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬಂದರೆ ಸೈಲೆಂಟಾಗಿ ಒಂಚೂರೆಲ್ಲ ರಿಸರ್ಚ್ ಮಾಡಿಕೊಂಡು ಅನಲೈಸ್ ಮಾಡಿ ಅದಾದ್ಮೇಲೆ ಬರ್ತಾನೆ. ಅಪ್ಪು ಒಂದು 5 ನಿಮಿಷ ಮಾತಾಡಬೇಕು ಬಾ ಅಂತ ಬರ್ತಾನೆ. ಅದಾದ್ಮೇಲೆ ಐ ಲಿಸನ್ ಟು ಹಿಮ್. ಇಬ್ಬರಲ್ಲೂ ಅದಿದೆ, ವಿ ಬೋತ್ ಲಿಸನ್ ಟು ಈಚ್ ಅದರ್. ನಾವು ಇಲ್ಲ ನಂದೇ ಕೇಳ್ಬೇಕು ನಿಂದೇ ಕೇಳ್ಬೇಕಂತೆಲ್ಲ. ಕೆಲವೊಂದ್ಸತಿ ಫ್ರೀಡಮ್ ಆಫ್ ಸ್ಪೀಚ್ ಇದೆ. ಸೊ ದಟ್ ಇಸ್ ಹೌ ವಿ ಹ್ಯಾಂಡ್. ಅಂದರೆ ಡಿಫ್ರೆನ್ಸ್ ಆಫ್ ಒಪಿನಿಯನ್ ತೀರಾ ನಾವು ಜಗಳ ಆಡ್ಕೊಳ್ಳೋ ರೇಂಜಿಗೆಲ್ಲ ಯಾವತ್ತೂ ಹೋಗಲ್ಲ. ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬಂದರೆ ವಿ ಡಿಸ್ಕಸ್ ಅಗೇನ್, ವಿ ಕಮ್ಯುನಿಕೇಟ್. ನನ್ನ ಪಾಯಿಂಟ್ ಆಫ್ ವ್ಯೂ ಬರಲ್ಲ ಜಾಸ್ತಿ. ನಮ್ಮಿಬ್ರದ್ದು ಆಲ್ಮೋಸ್ಟ್ ಥಿಂಕಿಂಗ್ ಒಂದೇ ಥರ ಇರೋದ್ರಿಂದ ಜಾಸ್ತಿ ಬಂದಿಲ್ಲ. ಬಟ್ ಬಂದರೆ ಸಣ್ಣ ಪುಟ್ಟ ವಿಷಯಕ್ಕೆ ದಿಸ್ ಇಸ್ ಹೌ ವಿ ಡಿಸ್ಕಸ್. ಅಥವಾ ತೀರಾ ಅದು ಅವನದೇನಾದರೂ ಲೈಫು ಅಥವಾ ಅದು ನನ್ನ ವಿಷಯ ಆದರೆ ಅವ್ನು ನನಗೆ ಬಿಟ್ಬಿಡ್ತಾನೆ, ನಾನು ಅವನಿಗೆ ಬಿಟ್ಬಿಡ್ತೀನಿ. ಸೊ ದಟ್ ಇಸ್ ಹೌ ಇಟ್ ಇಸ್. ಆ್ಯಸ್ ಅ ಕಪಲ್, ಹೌ ಲೈಫ್ ಹೆಸ್ ಬೀನ್ ಚೇಂಜ್ಡ್ ಆಫ್ಟರ್ ಗ್ರಂಥ? ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಅಲ್ಲ, ಆಸ್ ಅ ಕಪಲ್ ಆಗಿ ನಾರ್ಮಲ್ ಆಗಿ ಹಾಗೆ ಕಪಲ್ ಥರ. ಆ್ಯಕ್ಚುಲಿ ನನಗನ್ಸುತ್ತೆ ಬಾಂಡಿಂಗ್ ಇನ್ನೂ ಸ್ವಲ್ಪ ಜಾಸ್ತಿ ಆಗಿದೆ ನಮಗೆ ಅಲ್ವಾ?
ಅಂದರೆ ಜಾಸ್ತಿ ಒಟ್ಟೊಟ್ಟಿಗೆ ಇರ್ತೀವಿ, ಇನ್ನೂ ಖುಷಿ ಇದೆ. ದೆರ್ ಇಸ್ ಸಮಥಿಂಗ್ ಬಿಟ್ವೀನ್ ಅಸ್ ಇನ್ ಆ ಕಮ್ಯುನಿಕೇಷನ್ ಹೆಚ್ಚು ಮಾಡ್ಸೋಕ್ಕೆ ಇನ್ನೂ ಜಾಸ್ತಿ ಇದೆ ಅಂತ ಅನ್ಸುತ್ತೆ. ನಗು, ಆಮೇಲೆ ಎಲ್ಲರೂ ಕಷ್ಟಪಟ್ಟು ಹಿಂಸೆ ಕೊಟ್ಟು ಎಳ್ಕೊಬಂದಿರಂಗೆ ಫುಲ್ ಹಿಂಗೆ ಬಂಕ್ ಹಾಕುತ್ತಿದೆ. ಸೊ ಆಸ್ ಅ ಕಪಲ್ ಹೌ ಇಟ್ ಹಸ್ ಚೇಂಜ್ ಅಂದರೆ ಜಾಸ್ತಿ ಏನೂ ಚೇಂಜ್ ಆಗಿಲ್ಲ. ವಿ ಆರ್ ಸ್ಟಿಲ್ ದ ಸೇಮ್, ಕಾಲು ಎಳ್ಕೊಂಡು ಮಜಾ ಮಾಡಿಕೊಂಡು ಚಿಲ್ ಪೇರೆಂಟ್ಸ್ ಆಗಿ ಇದ್ದೀವಿ. ಸೊ ನಥಿಂಗ್ ಮಚ್ ಹಸ್ ಚೇಂಜ್. ಓನ್ಲಿ ಥಿಂಗ್ ದಟ್ ಹಸ್ ಚೇಂಜ್ ಇಸ್ ಪ್ರಾಬಬ್ಲಿ ನಾನು ಹೇಳ್ದಂಗೆ ರೆಸ್ಪಾನ್ಸಿಬಿಲಿಟೀಸ್. ಮತ್ತು ಸ್ಪೆಷಲಿ ಹೊರಗಡೆ ಎಲ್ಲ ಹೋದಾಗೆಲ್ಲ ಮುಂಚೆ ಆರಾಮಾಗಿರ್ತಾ ಇದ್ವಿ, ಇವಾಗ ಆ ರೆಸ್ಪಾನ್ಸಿಬಿಲಿಟಿ ಒಂದು ಸೆಕೆಂಡ್ ಆಗಲ್ಲ. ಹಂಗೆ ನಿಮ್ಮ ಫೇವ್ರೆಟ್ ಆ್ಯಂಡ್ ಬೆಸ್ಟ್ ಮೆಮರಿ ಶೇರ್ ಮಾಡಿ. ವಾಟ್ ಈಸ್ ಯುವರ್ ಫೇವ್ರೆಟ್ ಬೆಸ್ಟ್ ಮೆಮರಿ? ಬೆಸ್ಟ್ ಮೆಮೊರಿನ ಚಿಂಚುಟ್ಟಿದ್ದೇನೆ. ಅಪ್ಪೋ ಎಲ್ಲದಕ್ಕೂ ಐ ಡೋಂಟ್ ನೋ ಈ ಅಪ್ಪಂದಿರಿಂಗ ಅಂತ ಹೇಳಿ ಏನು ಒಂದು ಸ್ಪೆಸಿಫಿಕ್ ಮೂಮೆಂಟ್? ಆ ಮೂಮೆಂಟ್ ಡಾಕ್ಟರ್ ಹೆಂಗೆ ಇರ್ತಿದ್ರಲ್ಲ ನಮ್ಮಿಬ್ರದ್ದು ಹೇಳು. ಚಿಂಚು ಆಮೇಲೆ ಇಬ್ರದ್ದು ದಿ ಬೆಸ್ಟ್ ಮದ್ವೆದೆ ಅನ್ಸುತ್ತೆ. ಏನ್ ಮದ್ವೆ? ನೀನು ಇವ್ನ ಮದ್ವೆಲಿ ಪ್ರೆಸೆಂಟ್ ಆಗಿ ಇರಲಿಲ್ಲ, ಅವನು ಕೆಲ್ಸದ್ದೇ ಥಾಟ್ಸ್ ಅಲ್ಲಿ ಇದ್ದ. ಅವನು ಪೂಜಾರಿ ಏನೋ ಮಾಡಿ ಇದೇಳಿ ಅಂದ್ರೆ ಎಲ್ಲೋ ಕಳೆದೋಗ್ ನಿದ್ದೆ ಮಾಡ್ತಾ ಇರ್ಲಿಲ್ಲ, ಎಲ್ಲೋ ಕಳೆದೋಗ್ಬಿಟ್ಟಿರೋ. 2-3 ಅವರ್ ಹಿಂಗೆ ಹಾಕ್ತಾನೆ ಇದ್ರು, ಹಿಂಗ್ ಗುದಿತಾ ಇರ್ಬೇಕಿತ್ತು. 2-3 ಅವರ್ ಮದ್ವೆ ಅಂದ್ರೆ ಏನ್ ಮದ್ವೆ? ತಾಳಿ ಕಟ್ಟಿ ಟೈಮ್. ನಾನು ಎಷ್ಟು ಸತಿ ಹೇಳಿದ್ದೆ ಗೊತ್ತಾ, ತಾಳಿ ಕಟ್ಟುವಾಗ ಒಂದು ಮುತ್ತಿಡು ಅಂತ. ಇಟ್ಟಿಲ್ಲ, ಮಗು ಆದಾಗ ಇಟ್ಟ. ಅದು ಹೊಟ್ಟೋಗ್ತೈತೆ, ವಾಪಸ್ ಬಂದ್ಬಿಟ್ಟು ಕೊಟ್ಬಿಟ್ಟೋದೆ. ಸರಿ ಹೇಳು ಒಂದು ಬೆಸ್ಟ್ ಮೆಮೊರಿ. ಅದೇ ತಾಳಿ ಕಟ್ಟಿದ್ದು ಅಷ್ಟೇನಾ? ನೀನು ಹೇಳಾಯ್ತು. ನಂದು ಬೆಸ್ಟ್ ಮೆಮೊರಿ ಅಂದ್ರೆ ಚಿಂಚು ಹುಟ್ಟಾದ್ಮೇಲೆ, ನಾನು ಅವಳನ್ನ ತರ್ತಾ ಇಲ್ಲ, ಚಿಂಚು ಹುಟ್ಟಾದ್ಮೇಲೆ ನಾನು ಆಕ್ಚುಲಿ ಹಾಸ್ಪಿಟಲ್ ಅಲ್ಲಿ ಅನ್ಕಾನ್ಶಿಯಸ್ ಆಗೋಗಿದ್ದೆ. ಸೊ ಹಿಂಗೆ ನೋಡಿ ಕಾಲೆಳೆಯೋದು. ಸೊ ಅವಾಗ ಅವ್ನು ನನ್ ಬಿಟ್ಟು ಎಲ್ಲೂ ಹೋಗ್ತಾ ಇರ್ಲಿಲ್ಲ, ಫುಲ್ ನನ್ನ ಜೊತೆನೇ ಇರೋನು. ಆಮೇಲೆ ನನಗೆ ವಾಶ್ರೂಮ್ ಬಾಕ್ಲಾಕೊಳಕ್ ಬಿಡ್ತಾ ಇರ್ಲಿಲ್ಲ. ಹಂಗೆ ಪರವಾಗಿಲ್ಲ ಅಂದ್ರೆ ಅಷ್ಟು ಕೇರ್ ಮಾಡೋನು. ಏನಾದ್ರು ಬಾತ್ರೂಮಲ್ಲಿ ಒಂದು 5 ನಿಮಿಷ ಲೇಟ್ ಆಗ್ಬಿಟ್ರೆ ಅಪ್ಪು ಇದ್ಯಾ, ಏನ್ ಮಾಡ್ತಾ ಇದ್ಯಾ ಅಂತ ಎಲ್ಲ ಕೇಳೋನು. ಅಂದ್ರೆ ದಟ್ ಕೇರ್, ಆ ಕನ್ಸರ್ನ್. ಆಮೇಲೆ ಅವನೇ ತಿನ್ನಿಸ್ತಾ ಇದ್ದ. ಪಾಪು ನೋಡಕ್ ಹೋಗೋ, ಪಾಪು NICU ಇತ್ತು, ನೋಡ್ಕೋಬೋಗು ಅಂದ್ರೆ ಪಾಪು ನೋಡ್ಕೊಳಕ್ ಜನ ಇದ್ದಾರೆ, ನಾನು ನಿನ್ನ ಹತ್ರ ಇರ್ತೀನಿ ಅಂತ ಇದ್ದ. ಸೊ ಅದೆಲ್ಲ ಫುಲ್ಲು ನನಗೆ ಬೆಸ್ಟ್ ಮೆಮೊರಿ ಆ ಹಾಸ್ಪಿಟಲಲ್ಲಿ. ಆ್ಯಂಡ್ ಎವ್ರಿ ನೈಟ್ 4 ದಿನ ನಾವು ಹಾಸ್ಪಿಟಲಲ್ಲಿ ಇದ್ದಿದ್ದು, 4 ಇವನೇ ಇದ್ದಿದ್ದು. ಸೊ ನನ್ನ ಜೊತೆನೇ ಇರೋನು. ಮಧ್ಯದಲ್ಲಿ 1 hour ಮಾತ್ರ ಮನೆಗೆ ಹೋಗಿ ಸ್ನಾನ ಮಾಡ್ಕೊಂಡು ಬರೋನು. ಸೊ ಅದು ನನಗೆ ಒಂಥರ ಖುಷಿ, ಬೆಸ್ಟ್ ಮೆಮೊರಿ. ಇನ್ನೂ ಇದೆ, ತುಂಬ ಇದೆ, ಬಟ್ ದಟ್. ಆಮೇಲೆ ಟಿಪ್ಸ್ ಫಾರ್ ಗುಡ್ ರಿಲೇಶನ್ಶಿಪ್. ಈಗೋ ಬಿಡಬೇಕು. ಆಮೇಲೆ 3 ಹೇಳು. ಒಂದು ಈಗೋ ಬಿಡಬೇಕು, ಕಮ್ಯುನಿಕೇಶನ್ ಮಾತಾಡಬೇಕು, ಹಾನೆಸ್ಟ್ ಆಗಿರ್ಬೇಕು, ಹಾನೆಸ್ಟ್, ಮತ್ತೆ ಸ್ಪೇಸ್, ಅವ್ರ ಸ್ಪೇಸ್ ಅವ್ರಿಗೆ ಕೊಡಬೇಕು. ಅದು ತುಂಬ ಇಂಪಾರ್ಟೆಂಟ್. ಒಂದು ಈಗೋ ಬಿಡಬೇಕು, ಇನ್ನೊಂದು ಮಾತಾಡಬೇಕು, ಕಮ್ಯುನಿಕೇಟ್ ಮಾಡಬೇಕು, 3ನೇದು ಫ್ರೀಡಮ್ ಇರಬೇಕು. ಅವ್ನು ನಮ್ದ್ರಲ್ಲೂ ಅಷ್ಟೇ, ನನ್ನ ಟೈಮ್ ನನಗೆ, ಅವ್ನ ಟೈಮ್ ಅವ್ನ ಸ್ಪೇಸ್ ಇರುತ್ತೆ. ಆ್ಯಂಡ್ 4ನೇದು ಮೋಸ ಮಾಡಬಾರ್ದು, ನೆವರ್ ಚೀಟ್. ಇವಾಗ ಅವ್ನು ಸ್ಪೇಸ್ ಕೊಟ್ಟಿದ್ದಾನೆ ಅನ್ನೋದು ಮಾತ್ರಕ್ಕೆ ನಾನು ಏನಾದರೂ ಮಾಡ್ಕೋಬೋದು ಅಂತ ಚೀಟ್ ಮಾಡಬಾರ್ದು. ಸೊ ಅದನ್ನು ಉಳಿಸ್ಕೋಬೇಕು ಅಂತ. ಹೌ ಡಸ್ ಅಭಿ ಅಣ್ಣ ಗಿವ್ ಟೈಮ್ ಎಸ್ಪೆಷಲಿ ಫಾರ್ ಯು, ಓನ್ಲಿ ಯು, ನೋ ದೃಷ್ಟಿ ಟು ಯು ಬೋತ್? ಥ್ಯಾಂಕ್ ಯು. ನನಗೇನೆ ಹೆಂಗೆ ಟೈಮ್ ಕೊಡ್ತೀವಿ ಅವಾಗ ಗ್ಯಾಪಲ್ಲಿ 5 ನಿಮಿಷ 10 ನಿಮಿಷ ಅಷ್ಟೇ. ಅಂದರೆ ಇವಾಗ ಇಟ್ ಇಸ್ ಟೈಮ್ ಫಾರ್ ಅಸ್ ಟು ವರ್ಕ್. ಸೊ ಒಂದು ಆಬ್ವಿಯಸ್ಲಿ ಮಗು ಇನ್ನೂ ಚಿಕ್ಕದು, ಸೊ ಅವಳಿಗೆ ನಮ್ಮ ಟೈಮ್ ಜಾಸ್ತಿ ಹೋಗುತ್ತೆ. ಆ್ಯಂಡ್ 2ನೇದು ಅವನದು ಕೆಲಸ ಇದೆ, ನಂದು ಕೆಲಸನೂ ನಾನು ಮಾಡಬೇಕು. ಸೊ ಇವಾಗ ಮೆಚುರಿಟಿ ಲೆವೆಲ್ ಬಂದ್ಬಿಟ್ಟಿದೆ, ನನಗೆ ಟೈಮ್ ಕೊಡು ಎಲ್ಲ. ನಾನು ಯಾವಾಗ ಮೊನ್ನೆನೂ ನಂದು ಬಾಡಿಗೆ ನಾನು ಬಿಟ್ಬಿಡು. ಅಫ್ಕೋರ್ಸ್ ವಿ ಡೂ ಸ್ಪೆಂಡ್ ಅ ಲಾಟ್ ಆಫ್ ಟೈಮ್, ಸ್ಪೆಷಲಿ ಪಾಪು ಜೊತೆನೆ ಸ್ಪೆಂಡ್ ಮಾಡ್ತೀವಿ. ಬಟ್ ನಾವಿಬ್ರು ಕಾಲೆಳ್ಕೊಂಡು ಆಟ ಆಡ್ಕೊಂಡು ರೇಗಿಸ್ಕೊಂಡಿರ್ತೀವಿ. ಸೊ ಹಿಂಗೆ ಅಂದರೆ ಅವಳು ಮಲಗಿರುವಾಗ ನಾವು ಒಂದು 10 ನಿಮಿಷ ಮಾತಾಡೋದು, ಅಥವಾ ಇವನು ಟ್ರಾವೆಲ್ ಮಾಡುವಾಗ ಫೋನ್ ಮಾಡೋದು, ಫೋನಲ್ಲಿ ಮಾತಾಡೋದು, ಹೀಗೆಲ್ಲ ಟೈಮ್ ಕೊಡ್ತೀವಿ. ಸೇ ಹೌ ಯು ಬೋತ್ ಆರ್ ಎಂಜಾಯಿಂಗ್ ಪೇರೆಂಟಿಂಗ್. ಸಿಕ್ಕಾಬಟ್ಟೆ ಎಂಜಾಯ್ ಮಾಡ್ತಿದ್ವಿ. ಒಂದು ಸ್ನಾನ ಮಾಡಿಸೋದ್ರಿಂದ, ಬೆಳಗ್ಗೆ ಅವಳು ಎದ್ದಾಗಿಂದ ಸ್ನಾನ ಮಾಡಿಸೋದು, ತಿಂಡಿ ತಿನ್ಸೋದು, ಸ್ಕೂಲಿಗೆ ಬಿಡೋದು, ಕರ್ಕೊಬರೋದು, ಮಲಗಿಸೋದು, ಎದೋಳೋದು, ಪ್ರತಿ ಒಂದರಲ್ಲೂ ವಿ ಬೋತ್ ಎಂಜಾಯ್ ಅ ಲಾಟ್. ಅವ್ನು ಅದೇ ಹೇಳ್ತಾ ಇರ್ತಾನೆ,
ದಿಸ್ ಇಸ್ ದ ಫೇಸ್. ಒಂದು ಪೇರೆಂಟ್ಗೆ ಈ ಟೈಮಲ್ಲಿ ಜಾಸ್ತಿ ಮಕ್ಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು. ಸ್ಪೆಷಲಿ ಫಸ್ಟ್ 2 years ಹೇಳ್ತಾರಲ್ಲ, ಫಸ್ಟ್ 7 years ಎಲ್ಲ ಖುಷಿ ಮಕ್ಕಳು ನಮಗೆ ಕೊಟ್ಬಿಡ್ತಾರಂತೆ. ಸೊ ಅದನ್ನ ಎಂಜಾಯ್ ಮಾಡ್ತಾ ಇದ್ದೀವಿ. ಆಮೇಲೆ ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬಾರ್ದು. ಹೌ ಇಂಪಾರ್ಟೆಂಟ್ ಇಸ್ ಧನು ಇನ್ ಯುವರ್ ಲೈಫ್? ತುಂಬಾ ಹೇಳು. ಸೈಕ್ ಆಗಿದೆ ಕ್ವೆಶ್ಚನ್. ನಮಗೆ ಧನು ಇಸ್ ಲೈಕ್ ಅವರ್ ಫಸ್ಟ್ ಬೇಬಿ ತರ. ಯಾಕಂದ್ರೆ ಇವರಿಬ್ರಿಗೆ 10.5 years ಡಿಫ್ರೆನ್ಸ್, 10.5 ಆಲ್ಮೋಸ್ಟ್. ನನಗೆ ಅವನಿಗೆ 8 years ಡಿಫ್ರೆನ್ಸ್ ಎಕ್ಸಾಕ್ಟ್ ಆಗಿ. ಸೊ ಒಂಥರ ಹೆಂಗೆ ಹೇಳೋದು, ಅವ್ನ ಅವಾಗಿಂದ ನೋಡ್ಕೊಂಡು ಬೆಳೆದಿದೀವಿ. ಒಂಥರ ಪುಟ್ಟು ಮಗು. ನಾವು ಯಾವತ್ತು ಜಗಳ ಅಣ್ಣ ತಮ್ಮಂದಿರ ಅಂದ್ರೆ ಇವ್ರದ್ದು ಡಿಫ್ರೆನ್ಸ್ ಜಾಸ್ತಿ ಇದೆ. ಸೊ ಆಬ್ವಿಯಸ್ಲಿ ಒಂದು ಡಿಕೇಡ್ ಡಿಫ್ರೆನ್ಸ್. ಸೊ ಹಾಗಾಗಿ ಇವ್ರಿಗೆ ಆ ಥರ ಇಲ್ಲ. ಅವನು ಫುಲ್ ರೆಸ್ಪೆಕ್ಟ್ ಮಾಡ್ತಾನೆ, ಇವನು ತುಂಬ ಚೆನ್ನಾಗಿ ನೋಡ್ಕೋತಾನೆ. ಆ್ಯಂಡ್ ನಾನು ಅಷ್ಟೇ, ನನಗೆ ತುಂಬ ಇಷ್ಟ ಅವನು. ಆ್ಯಂಡ್ ಅವನು ಒಂಥರ ನಮ್ಮ ಫ್ಯಾಮಿಲಿಗೆ ಹೆಂಗೆ ಅಂದರೆ ಹೀಸ್ ಅ ಪ್ಲಸ್ ಪಾಯಿಂಟ್ ಥರ. ಹಿ ಈಸ್ ವೆರಿ ರೆಸ್ಪಾನ್ಸಿಬಲ್. ಎಲ್ಲ ಯಾವಾಗಲೇ ಏನೇ ಬೇಕು ಅಂತ ಒಂದು ಫೋನ್ ಮಾಡಿದ್ರು, ಇಲ್ಲ ಸ್ಪೆಷಲಿ ನನಗೆ ಇವನು ಅದಕ್ಕೆ ಅಡ್ವಾಂಟೇಜ್ ತಗೋತಾನೆ. ಏನಾದರೂ ಬೇಕಂದ್ರೆ ನನ್ನ ಕೈಲಿ ಫೋನ್ ಮಾಡಿಸ್ತಾನೆ. ನನಗಂತೂ ಅವ್ನು ಯಾವತ್ತೂ ಇಲ್ಲ ಅಂತಲೇ ಹೇಳಿಲ್ಲ. ನೋ ಮ್ಯಾಟರ್ ವಾಟ್, ಅಕ್ಕ ಒಂದು ಅರ್ಧ ಗಂಟೆ ಆಗುತ್ತೆ ಅಂತ ಹೇಳಿದ್ರು ಒಟ್ನಲ್ಲಿ ಮಾಡ್ತಾನೆ. ಸೊ ಫಾರ್ ಅಸ್ ಹಿ ಈಸ್ ಲೈಕ್ ಅ ಫಸ್ಟ್ ಬೇಬಿ, ನಮ್ಮ ಮಗು ಥರನೇ ಅದು. ನೋ ಕ್ವೆಶ್ಚನ್ಸ್, ಜಸ್ಟ್ ಲವ್ ಟು ಯು ಗ್ರಂಥ ಆ್ಯಂಡ್ ಅಭಿ ಅಣ್ಣ. ಥ್ಯಾಂಕ್ಸ್ ಫಾರ್ ಇನ್ಸ್ಪೈರಿಂಗ್. ಥ್ಯಾಂಕ್ ಯು ಸೋ ಮಚ್. What was the craziest thing that you both have done and not told each other? Craziest thing ಆ ಥರ ಏನು ಮಾಡಿದೀವಿ craziest thing, but we have told each other. ನಾವು ಯಾವತ್ತೂ ಹೈಡ್ ಮಾಡ್ಕೊಂಡಿರೋದಿಲ್ಲ. ವಿ ಸೇ ನಾನು ಹೇಳಿಲ್ವಾ, ನಾವಿಬ್ರು ಫ್ರೆಂಡ್ಸ್ ಥರ ಇರೋದ್ರಿಂದ ಎಲ್ಲ ಶೇರ್ ಮಾಡ್ಕೊತೀವಿ. ಯಾವುದೋ ಒಂದು ಹುಡುಗ ಚೆನ್ನಾಗಿದ್ದಾನೆ ಅಂತ ಅಂದರೆ ಐ ಟೆಲ್ ಹಿಮ್. ನಾನು ಹೇಳೋಪ್ಪ ಥರ ಹಂಗೆ. ಸೊ ಎಲ್ಲಾನು ಶೇರ್ ಮಾಡ್ಕೋತೀವಿ. ಆ ಥರ ಏನಿಲ್ಲ. ಏನೇ ಆಯಿತು, ಅವ್ನ ಫ್ರೆಂಡ್ಸ್ ಜೊತೆ ಎಲ್ಲಾದರೂ ಟ್ರಿಪ್ ಹೋಗಿ ಬಂದರೆ ಹಿ ವಿಲ್ ಶೇರ್, ನಾನೇನಾದರೂ ಇದ್ದರೆ ಹಿ ವಿಲ್ ಶೇರ್. ಸೊ ನಾವಿಬ್ರಿಗೆ ಹೆಂಗೆ ಅಂದರೆ ಯಾರಿಗೂ ಹೇಳ್ಬೇಡ ಅಂತ ಏನೇ ಸೀಕ್ರೆಟ್ ಹೇಳಿದ್ರು ನಾನು ಅವ್ನಿಗೆ ಹೇಳಿರ್ತೀನಿ, ಅವ್ನು ನನಗೆ ಹೇಳಿರ್ತಾನೆ, ಆ ಥರ. ನೆಕ್ಸ್ಟು, ಡು ಯು ಗೈಸ್ ಫೈಟ್? ಆಗುತ್ತೆ ಅವಾಗ. ಯಾವಾಗ, ವೆನ್ ವಾಸ್ ದ ಲಾಸ್ಟ್ ಟೈಮ್ ವಿ ಫಾಟ್? ಅಂದರೆ ಫೈಟ್ ಅಂದರೆ ಇವಾಗ ಹೆಂಗಾಗ್ಬಿಟ್ಟಿದೆ ಅಂತ ಅಂದರೆ ಸ್ವಲ್ಪ ಒಂದು ಅರ್ಧ ಗಂಟೆ ಮಾತಾಡಲ್ಲ, ಅರ್ಧ ಗಂಟೆನೂ ಏನಿಲ್ಲ ಅಂದ್ಬಿಟ್ಟು ಮತ್ತೆ ಸುಮ್ಮನಾಗಿ ಹೋಗಿರ್ತೀವಿ. ಮ್ಯಾಕ್ಸಿಮಮ್ ಅಂದರೆ ಪ್ರಾಬ್ಲಿ ಅರ್ಧ ಗಂಟೆ 1 hour. ಅದಾದ್ಮೇಲೆ ಮಕ ನೋಡಿದ ತಕ್ಷಣ ಇವನು ಫನ್ನಿಯಾಗಿ ಏನೇನೋ ಮಾಡ್ತಾನೆ, ನನಗೆ ನಗು ಬಂದ್ಬಿಡುತ್ತೆ. ಹಂಗೆ ಇಬ್ರು ನಕ್ಕೊಂಡು ಸೈಲೆಂಟಾಗಿ ಹೋಗಿರ್ತೀವಿ. ಥರ ದೊಡ್ಡ ಫೈಟ್ ಅಂತ ಆಡಿದ್ದು ಯಾವಾಗೂ ನೆನಪೇ ಇಲ್ಲ. ಮದುವೆ ಆದ್ಮೇಲೆ ನಾವು ಆಡೇ ಇಲ್ಲ ಅನ್ಸುತ್ತೆ. ಮದುವೆಗಿಂತ ಮುಂಚೆನೇ ಎಲ್ಲ ಆಡಿದ್ವಿ. ಸ್ಕೂಲ್ ಲೈಫಲ್ಲಿ ಒಟ್ಟಾಯ್ತು ಫೈಟ್. ಸ್ಕೂಲ್ ಕಾಲೇಜ್ ಲಾಸ್ಟ್ ಅನ್ಸುತ್ತೆ. ಅದಾದ್ಮೇಲೆ ನಾವು ಆ ಥರ ಆಡಿದ್ದೀವಿ ಕಾಲೇಜಲ್ಲಿ. ಹಂಗಲ್ಲ, ಅಟ್ಲೀಸ್ಟ್ 1 ದಿನ ಮಾತಾಡಿಲ್ಲ, 2 ದಿನ ಮಾತಾಡಿಲ್ಲ, ಆ ಥರ ಇದೆ. ಬಟ್ ಅದಾದ್ಮೇಲಂತೂ ಇಲ್ವೇ ಇಲ್ಲ. ಹಾರ್ಡ್ಲಿ 1 hour ಅಷ್ಟೇ. ಬಿಕಾಸ್ ನಮ್ಗೆ ಜಗಳ ಆಡೋಕ್ಕೆ ಟಾಪಿಕ್ಸೇ ಇಲ್ಲ. ದಟ್ ಇಸ್ ದ ಪ್ರಾಬ್ಲಮ್. ಏನಕ್ಕೆ ಜಗಳ ಆಡ್ಬೋದು? ನಾವು ಆಡಿದ್ದೀವಿ. ಮಗು ವಿಷಯಕ್ಕೆ ಒಂದು ಸ್ವಲ್ಪ ಅಂದರೆ ನಾನೇನೋ ಬೇಡ ಅಂದಿರ್ತೀನಿ, ಕಿವಿಗೆ ಹಾಕಿ ನೀನು ತೆಗಿಯಕ್ಕೆ ಹೋಗೋದು. ಅಂದ್ರೆ ಯಾವ ಥರ ಗೊತ್ತಾ, ಲಾಸ್ಟ್ ಕರೆಕ್ಟ್ ನಾವು ಜಗಳ ಆಡಿದ್ದೇನೆಂದ್ರೆ, ನಾನು ಅವಳಿಗೆ ಕಿವಿ ಕ್ಲೀನ್ ಮಾಡ್ತೀನಿ ಅಂತ. ಇವ್ನಿಗೆ ಇಷ್ಟ ಇಲ್ಲ. ಕಿವಿ ಎಲ್ಲ ಕ್ಲೀನ್ ಮಾಡ್ಬಿಡ, ಆಮೇಲೆ ನೀನು ಏನಾದರೂ ಇಯರ್ಬಡ್ಸ್ ಟಚ್ ಮಾಡ್ಬಿಡ್ತೀಯ, ಮಗು ಏನಾದ್ರು ಇಯರ್ ಡ್ರಮ್ ಟಚ್ ಮಾಡ್ಬಿಡ್ತೀಯ ಅಂತ ಅವನಿಗೆ ಆಯ್ತಾ. ನಾನೇನಂದ್ರೆ ಕ್ಲೀನ್ ಆಗಿರ್ಬೇಕು. ನಾನೇನು ಒಳಗಾಗ್ತಿವಿಯಲ್ಲ, ನೀಟಾಗಿ ಮೇಲೆ ಕ್ಲೀನ್ ಮಾಡಬೇಕು ಅಂತ. ಸೊ ಇಂಥ ವಿಷಯಕ್ಕೆ ಸೊ ಅವನೇನು ಮಾಡಿದ್ದ, ಒಂದ್ಸತಿ ಅದನ್ನೆಲ್ಲ ಎತ್ತಿಟ್ಬಿಟ್ಟು ಇದು ಮಾಡಿದ್ದ. ಅದು ಐ ಥಿಂಕ್ ದಟ್ ವಾಸ್ ದ ಲಾಸ್ಟ್ ಟೈಮ್. ಅದಾದ್ಮೇಲೆ ಒಂದು ಅರ್ಧ ಗಂಟೆ ಆದ್ಮೇಲೆ ನನ್ನ ಮಕ್ಕ ನೋಡ್ಬಿಟ್ಟು ತಗೋ ಏನಾರ ನೀನು ಉಂಟು, ನಿನ್ನ ಮಗು ಉಂಟು ಅಂದ್ಬಿಟ್ಟು ಕೊಟ್ಬಿಟ್ಟು ಹೋದ ಅಷ್ಟೇ. ನನ್ನ ಪಾಡಿಗೆ ನಾನು ಕ್ಲೀನ್ ಮಾಡ್ಕೊಂಡೆ. ನೆಕ್ಸ್ಟು, ಹೌ ಯು ಫೀಲ್ ಅಬೌಟ್ ಬೀಯಿಂಗ್ ಇನ್ ಅ ಜಾಯಿಂಟ್ ಫ್ಯಾಮಿಲಿ? ಇರಬೇಕು ಆ್ಯಕ್ಚುಲಿ ಅಲ್ವಾ? ನಿನಗೆ ಹೆಂಗೆ ಅನ್ಸುತ್ತೆ ಹೇಳು? ನನಗೇನು ಅನ್ಸುತ್ತೆ, ನೀನು ಹೇಳ್ಬೇಕಣೆ. ಓಕೆ, ನನಗೆ ನಿಮ್ಮ ಮನೆಗೆ ಬಂದು ನಿಮ್ಮ ಜಾಯಿಂಟ್ ಫ್ಯಾಮಿಲಿ ಜೊತೆ ಇದ್ದೀನೋ. ಸೊ ನನಗೇನು ಅನ್ಸುತ್ತೆ ಅಂದರೆ, ನಾನು ಐ ವಾಂಟೆಡ್ ಜಸ್ಟ್, ನಮ್ಗೆ ಆ್ಯಕ್ಚುಲಿ ನಳಿ ಆಂಟಿ ಮದುವೆ ಟೈಮಲ್ಲಿ ಆಫರ್ ಕೊಟ್ಟರು. 2 ಆಫರ್ ಏನು ಅಂದರೆ, ಒಂದು ಯು ಕ್ಯಾನ್ ಸ್ಟೇ ಹಿಯರ್, ಇಲ್ಲ ನೀವು ಎಲ್ಲಾದರೂ ಒಂದು ಫ್ಲ್ಯಾಟ್ ತೊಗೊಂಡು ಹೋಗ್ಬೋದು ಅಂತ 2 ಆಪ್ಷನ್ ಕೊಟ್ಟರು. ಐ ವಾಸ್ ಲೈಕ್ ನೋ ವೇಸ್, ನಾನು ಎಲ್ಲೂ ಹೋಗ್ತಾ ಇಲ್ಲ, ನಾನು ಇಲ್ಲೇ ಜಾಂಡ ಓದ್ತೀನಿ ಅಂತ. ನನಗೆ ಖುಷಿ. ನಾನು ಯಾಕಂದರೆ ಮದುವೆ ಮುಂಚೆ ಒಬ್ಳೊಬ್ಳೇ ಇದ್ದು ರೂಮಲ್ಲಿ ತಿಕ್ಲಿಡ್ದು ಹೋಗ್ತಾಯಿತ್ತು. ಇವಾಗಲೂ ಅಷ್ಟೇ, ಇಲ್ಲೇನಾದರೂ ಒಂದಿನ ಆಂಟಿ ಅಥವಾ ಧನು ಎಲ್ಲಾದ್ರೂ ಹೋದ್ರೆ ನಮಗ್ ಫುಲ್ ಇಬ್ರು ನಮ್ಮ ಮಕ ನೋಡ್ಕೊಳ್ತಾ ಇರ್ತೀವಿ. ಪಾಪುಗೂ ಅಷ್ಟೇ ಬೋರ್ ಆಗ್ಬಿಡುತ್ತೆ. ನಮ್ಮ ಮನೇಲಿ ಒಬ್ರು ಯಾರಾದ್ರೂ ಇಲ್ಲ ಅಂದ್ರೂ ಒಂಥರ ಖಾಲಿ ಅನ್ಸುತ್ತೆ. ಎಲ್ಲರೂ ಇರ್ಬೇಕು. ಅಂಡ್ ನಾವೆಲ್ಲರೂ ಈವ್ನಿಂಗ್ಸ್ ಎಲ್ಲ ಮೀಟ್ ಮಾಡ್ತೀವಿ, ಮಾತಾಡ್ತೀವಿ. ನಾನು, ಇವನು ಕೆಳಗಡೆ, ಧನು ಆಂಟಿ,
ಪಾಪು ಇವಾಗ ಸೊ ನಾವು ಇಷ್ಟು ಜನ ಫುಲ್ಲು ಮೀಟಿಂಗ್ ಮಾಡ್ತೀವಿ ಎಲ್ಲದ್ರ ಬಗ್ಗೆ ವಿ ಸ್ಪೀಕ್ ಅಬೌಟ್ ಎವ್ರಿಥಿಂಗ್ ಫ್ರಮ್ ಪಾಲಿಟಿಕ್ಸ್ ಟು ಮೂವಿ ಟು ನಮ್ಮ ಪ್ರೊಫೆಷನ್ನು ಎಲ್ಲದ್ರ ಬಗ್ಗೆ ಡಿಸ್ಕಸ್ ಮಾಡೋದ್ರಿಂದ ಎಲ್ರಿಗೂ ಒಂದು ನಾಲೆಡ್ಜು ಸಿಗುತ್ತೆ. ಆಂಟಿ ಮೊನ್ನೆ ಅದೇ ಹೇಳ್ತಾಯಿದ್ರು, ನಿನ್ಗೆ ಇಲ್ಲಿ ಇವಾಗ ಸಿಕ್ಕಿರೋ ಅಷ್ಟು ನಾಲೆಡ್ಜ್ ಇದ್ದಿದ್ರೆ ನೀನು KS ಏನಾದರೂ ಬಿಕಾಸ್ ನಾನು ಚೆನ್ನಾಗಿ ಗೊತ್ತಾ ಇದ್ನಲ್ಲ, ನೀನು KS ಏನಾದರೂ ಗೌರ್ಮೆಂಟ್ ಎಕ್ಸಾಮ್ ಬರಿಬೋದಾಗಿತ್ತು, ಎಲ್ಲಿರ್ತಾ ಇದ್ದೆ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾಯಿದ್ರು. ಇವಾಗ ಅಲ್ಲ ಆಂಟಿ ಹೇಳ್ತಾಯಿದ್ರು ಹಂಗೇನಾದರೂ ಆಗ್ಬೋದಿತ್ತು ಅಂತ. ಸೊ ಹಾಗೆ ಆಮೇಲೆ ಸೊ ಐ ಆಮ್ ವೆರಿ 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 ಹ್ಯಾಪಿ. ನಾನಂತೂ ಎಲ್ಲೂ ಹೋಗಲ್ಲಪ್ಪ, ನಾನಿಲ್ಲೇ. ವಾಟ್ ಈಸ್ ದ ಬ್ಯೂಟಿ ಸೀಕ್ರೆಟ್ ಆಫ್ ಯು ಬೋತ್? ಬೂಟೆ ನಂದು ಇಷ್ಟು ದಿನ ಕೊಕೊನಟ್ ಆಯಿಲ್, ಇವಾಗ ಚೇಂಜ್ ಆಗಿದೆ. ನಾನು ಇಷ್ಟು ದಿನ ಟಾಪ್ ಟು ಬಾಟಮ್ ಮ್ಯಾಕ್ಸ್ವೆಲ್ ನಾನು ತೋರಿಸಿದ್ನಲ್ಲ ಆ ಕೊಕೊನಟ್ ಆಯಿಲ್ ಆಗ್ತಿದ್ದ. ಇವಾಗ ಸಮ್ಮರ್ ಅಲ್ವಾ, ಸಮ್ಮರ್ ಅಲ್ವಾ ಅವ್ನು ಜಿಡ್ ಆಗುತ್ತೆ ಅಂದ್ಬಿಟ್ಟು ನಾನು ಅವ್ನಿಗೆ ನಾನು ಯೂಸ್ ಮಾಡೋ ನಿವ್ಯಾ ಮಾಯಿಶ್ಚರೈಸರ್ ತಂದ್ಕೊಟ್ಟಿದ್ದೆ. ಅದು ಅವ್ನಿಗೆ ಇಷ್ಟ ಆಗಿದೆ, ಅದನ್ನೇ ಮಾರಾಯ ಮಕ್ಕಕ್ಕೂ ಹಚ್ತಾನೆ ಬಾಡಿ ಲೋಷನ್ನ. ಅದೇ ಅವ್ನ ಬ್ಯೂಟಿ ಸೀಕ್ರೆಟ್. ನನ್ನ ಬ್ಯೂಟಿ ಸೀಕ್ರೆಟು ಏನಿಲ್ಲ, ಬೀಯಿಂಗ್ ಹ್ಯಾಪಿ ಆ್ಯಂಡ್ ಎಲ್ಲ ನಂದು ಸ್ಕಿನ್ ಕೇರ್ ರೊಟೀನ್ ಎಲ್ಲ ಹಾಕಿರ್ತೀನಿ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಇಲ್ಲಿ ಅಷ್ಟೇ. ಮೇನ್ ಇಟ್ ಇಸ್ ಹ್ಯಾಪಿನೆಸ್. ಇಟ್ ಇಸ್ ನೀವು ಎಷ್ಟು ಖುಷಿಯಾಗಿದ್ದೀರಾ, ನಿಮ್ಮ ಸುತ್ತಮುತ್ತ ಜನ ಎಷ್ಟು ಚೆನ್ನಾಗಿದ್ದಾರೆ, ದಟ್ ಮ್ಯಾಟರ್ಸ್ ಅ ಲಾಟ್. ಡಿಡ್ ಯು ಬೋತ್ ಮ್ಯಾನಿಫೆಸ್ಟ್ ಫಾರ್ ಅ ಬೇಬಿ ಗರ್ಲ್ ಆರ್ ಇಸ್ ಇಟ್ ಅ ಗಾಡ್ಸ್ ಗ್ರೇಸ್? ಇವನು ಯಾವಾಗೂ ಹೇಳೋನು ಹೆಣ್ಣು ಮಗು ಅಂತ. ಆ್ಯಂಡ್ ನನಗೆ ನಾನು ಯಾವಾಗೂ ಇದನ್ನು ಹೇಳ್ತಾ ಇರ್ತೀನಿ, ನನಗೆ ಚಿಕ್ಕವಳಿದ್ದನು ಹೆಣ್ಮಗು ಆಗಬೇಕು ಅಂತ ಇಷ್ಟ. ಬಿಕಾಸ್ ಚೆನ್ನಾಗಿ ರೆಡಿ ಮಾಡ್ಬೋದು, ಮುದ್ದಾಗಿ ನನ್ನ ಹತ್ರ ಸಿಕ್ಕಾಪಟ್ಟೆ ಬಾರ್ಬಿ ಡಾಲ್ಸ್ ಇತ್ತು, ಎಲ್ಲದನ್ನು ಮಗು ಥರ ನೋಡ್ಕೊತಾ ಇದ್ದೆ. ಸೊ ಐ ಆಲ್ವೇಸ್ ವಾಂಟೆಡ್ ಅ ಬೇಬಿ ಗರ್ಲ್. ಬಟ್ ನಾನು ಯಾವಾಗ ಮದುವೆ ಆಗಿ ಬಂದೆ, ಇವನ್ನ ನಳಿ ಆಂಟಿನ ಧನುನ ನೋಡಿದ್ಮೇಲೆ ನನಗೆ ಅನ್ಸೋದು ನನಗೂ ಈ ಥರ ಗಂಡ್ಮಕ್ಳು ಇರಬೇಕು, ಇವ್ರ ಥರ ಬಾಂಡ್ ನನಗೂ ಬೇಕು ಅಂತ ಅನಿಸ್ತಾ ಇತ್ತು. ಬಟ್ ಐ ವಾಸ್ ಓಕೆ ಫಾರ್ ಎನಿಥಿಂಗ್, ಸೀರಿಯಸ್ಲಿ, ಗಂಡಾದರೂ ಓಕೆ ಹೆಣ್ಣಾದರೂ ಓಕೆ ಅಂತ. ಬಟ್ ಇವಾಗ ಅನಿಸುತ್ತೆ, ಗ್ರಂಥ ಹುಟ್ಟಿದ ಮೇಲೆ ಐ ಥಿಂಕ್ ಗಾಡ್ ನ್ಯೂ ವಾಟ್ ಐ ವಾಂಟೆಡ್. ಅಂದರೆ ಅವಳು ಕೇರ್ ಮಾಡೋದಿರ್ಬೋದು. ಮೊನ್ನೆನೂ ಅಷ್ಟು ಆಂಟಿ ಅಂಕಲ್ ಅದೇ ಹೇಳ್ತಾಯಿದ್ರು, ನಾನು ಸುಮ್ಮನೆ ಅಂತಂದರೆ ಅಲ್ಬೇಡ ಅಲ್ಲಳ ಅಂತ ಬಂದು ಕಣ್ಣೆಲ್ಲ ಒರೆಸ್ತಾಳೆ. ಲೈಕ್ ಐ ಫೀಲ್ ಸಮ್ಟೈಮ್ಸ್ ಶಿ ಈಸ್ ವೆರಿ ಮೆಚ್ಯೂರ್ಡ್, ಶಿ ಅಂಡರ್ಸ್ಟ್ಯಾಂಡ್ಸ್ ಅ ಲಾಟ್ ಆಫ್ ಥಿಂಗ್ಸ್. ಅವಳ ಏಜ್ಗೆ ಶಿ ಈಸ್ ವೆರಿ ಮೆಚ್ಯೂರ್ಡ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ಸ್ ಅಂತ ಅನಿಸುತ್ತೆ. ಸೊ ಗಾಡ್ ನ್ಯೂ ವಾಟ್ ಐ ವಾಂಟೆಡ್ ಎಕ್ಸಾಕ್ಟ್ಲಿ. ಇಟ್ಸ್ ಗಾಡ್ಸ್ ಗ್ರೇಸ್ ಆ್ಯಂಡ್ ಹಿಸ್ ಮ್ಯಾನಿಫೆಸ್ಟೇಷನ್. ನಿಮ್ಮಿಬ್ಬರು ಫೋನ್ ವಾಲ್ಪೇಪರ್ ತೋರಿಸಿ. ಏನೇನೋ ಮೆಸೇಜ್ ಬಂದಿದೆ, ಎಲ್ಲ ಕ್ಲಿಯರ್ ಮಾಡೋಣ. ದಿಸ್ ಈಸ್ ಮೈ ವಾಲ್ಪೇಪರ್ ಅಂತ ಇದೆಯಾ? ಆಂಜನೇಯ ಮಾಮಿ ಆ್ಯಂಡ್ ಮೀ. ನಿಂದು ಅಣ್ಣಂದು ಸೀಕ್ರೆಟ್, ಅಲ್ಲಿಂದನೇ ಎವ್ರಿಥಿಂಗ್ ಸ್ಟಾರ್ಟೆಡ್ ಅಂತ. ಇದು ಒಂದು ಸೀಕ್ರೆಟ್. ನಂದು ಇನ್ನೊಂದು ಫೋನು ಒಳಗಡೆ ಇದೆ, ಇನ್ನೊಂದು ಇದು ನಾನು ಹಾಕಿಟ್ಟಿರೋದು ಆಂಜನೇಯ. ಇದು ನನ್ನ ಫೋನು ಅವನು ಎತ್ಕೊಂಡಿದ್ದಾನೆ. ಸೊ ನಾನು ಹಾಕಿದ್ದಿದ್ದು ವಾಲ್ಪೇಪರೇ ಇದೆ. ನೆಕ್ಸ್ಟು, ದಿಸ್ ಕ್ವೆಶ್ಚನ್ ಇಸ್ ಫಾರ್ ಅಭಿಷೇಕ್. ಹೂಮ್ ಡು ಯು ಲವ್ ದಿ ಮೋಸ್ಟ್, ಅರ್ಪಿತಾ, ಗ್ರಂಥ, ವರ್ಣಾಳಿ? ನೋ ಆನ್ಸರ್. ಇದೆಲ್ಲ ಎಲ್ಲ ಈಕ್ವಲ್, 3 ಜನ ಅಲ್ವಾ? 3 ಲಕ್ಷ್ಮಿ ಇದಿರೋ ಒಂದು ಲೈಫಲ್ಲಿ. ಅದರಲ್ಲಿ ಅವ್ರು ಜಾಸ್ತಿ ಹೆಂಗೆ ಹೇಳಕ್ಕಾಗುತ್ತೆ? ಅವ್ರವ್ರ ಏನಂತಾರೆ, ಪ್ಲೇಸ್ನ ಯಾರು ರೀಪ್ಲೇಸ್ ಮಾಡೋಕ್ಕಾಗಲ್ಲ. ಒಂದು ತಾಯಿ ಜಾಗನ ಯಾರು ರೀಪ್ಲೇಸ್ ಮಾಡೋಕ್ಕಾಗಲ್ಲ. ವೈಫ್, ಡಾಟರ್, ಸೊ ಆಲ್ 3. ಆ್ಯಂಡ್ ಆ 3 ಎಲ್ಲೆಲ್ಲಿ ಇರಬೇಕು ಅಲ್ಲಲ್ಲಿದೆ ಕರೆಕ್ಟ್ ಆಗಿದೆ. ಆ್ಯಂಡ್ ಇವನು ಅಷ್ಟೇ, ಟೈಮ್ 3 ಜನಕ್ಕೂ ಈಕ್ವಲ್ ಆಗಿ ಕೊಡ್ತಾನೆ. ಇವಾಗ ಬೆಳಗ್ಗೆ ಎದ್ದು ಆಂಟಿ ಜೊತೆ ಅಡುಗೆ ಮನೇಲಿ ನಿಂತ್ಕೊಂಡು ಮಾತಾಡ್ತಾ ಇರ್ತಾನೆ. ಆ್ಯಂಡ್ ಐ ವಿಲ್ ನೆವರ್ ಆಸ್ಕ್ ಏನು ಮಾತಾಡಿದೆ ಅಂತ. ಆ್ಯಂಡ್ ನನಗೆ ನನ್ನ ಟೈಮ್ ಕೊಡ್ತಾನೆ, ಮಗು ಜೊತೆ ಆಟ ಆಡ್ಸ್ಕೊಂಡು ಮಗುಗೆ ಟೈಮ್ ಕೊಡ್ತಾನೆ. ಸೊ ಹಿ ಗಿವ್ಸ್ ಈಕ್ವಲ್ ಪ್ರಿಯಾರಿಟಿ ಟು ಆಲ್ 3 ಆಫ್ ಅಸ್. ಇನ್ನೂ ಇಲ್ಲಿ ಕ್ವೆಶ್ಚನ್ಸ್ ಇದೆ, ಅದು ನೀತು ಬರ್ಕೊಟ್ಟಿದ್ದು. ಇನ್ನೂ ಎಷ್ಟೊಂದು ಕ್ವೆಶ್ಚನ್ಸ್ ಇದೆ, ಇನ್ನೂ ಚಿಂಚು ಎದ್ದಿಲ್ವನ, ಅದಕ್ಕೆ ಇನ್ನೊಂಚೂರು ಆನ್ಸರ್ ಮಾಡೋಣ ಅಂತ. ಪ್ಲೀಸ್ ರಿಪ್ಲೈ, ಇಸ್ ಹಾರೋಸ್ಕೋಪ್ ಇಂಪಾರ್ಟೆಂಟ್ ಫಾರ್ ಮ್ಯಾರೇಜ್ ಆರ್ ನಾಟ್? ನಂಬಿಕೆ ಇದ್ರೆ ನಾವಿಬ್ರು ಸರಿಗಿದ್ರೆ ಯಾರು ಏನೇ ಹೇಳಿದ್ರು ಇಟ್ ವೋಂಟ್ ಅಫೆಕ್ಟ್. ಕರೆಕ್ಟಾ? ನಿಮ್ಮ ಮ್ಯಾನಿಫೆಸ್ಟೇಷನ್ ಅಷ್ಟು ಸ್ಟ್ರಾಂಗ್ ಆಗಿದ್ರೆ ಹಾರೋಸ್ಕೋಪೇ ಚೇಂಜ್ ಆಗಿ ಹೋಗ್ಬಿಡುತ್ತೆ. ಸೊ ಐ ಬಿಲೀವ್, ಎಲ್ಲದ್ರಲ್ಲೂ there will be thousands of opportunities, thousands of paths. Probably horoscope is one of the path. ಅಂದರೆ there are multiple paths as well. ನಾವಿಬ್ರು ಹಾರೋಸ್ಕೋಪೇ ನೋಡಿಲ್ಲ. ನಮ್ಗೆ ನಳಿ ಆಂಟಿ ಹೇಳಿದ್ದು, ನೀವು ಹೆಂಗಿದ್ರು ಇಷ್ಟಪಟ್ಟಿದ್ದೀರಾ, ನೀವೇ ಮದುವೆ ಆಗೋದು, ಸುಮ್ಮನೆ ನೋಡಿ ತಲೆಗುಳ ಬಿಟ್ಕೊಳ್ಳೋದಕ್ಕಿಂತ ಜಸ್ಟ್ ಏನಾರ ಬಂದ್ಬಿಡ್ತು ಅಂದರೆ ಓಡ್ತಾ ಇರುತ್ತೆ. ಸೊ ಹಾಗಾಗಿ ನಾವಿಬ್ರು ಚೆಕ್ ಮಾಡಿಸಿಲ್ಲ ಆ್ಯಂಡ್ ವಿ ಆರ್ ಹ್ಯಾಪಿ.
ನಿಮ್ಮ ಅಭಿಪ್ರಾಯ ಅದು. ಹೌ ಡಸ್ ಹಿ ಸಪೋರ್ಟ್ ಯು ಅಕ್ಕ? ಎಲ್ಲದರಲ್ಲೂ ಸಪೋರ್ಟ್ ಮಾಡ್ತಾನೆ, ಎಲ್ಲದರಲ್ಲೂ. ಬೆಳಗ್ಗೆ ಎದ್ದಾಗಿಂದಾನು ಹಿ ಇಸ್ ಆಲ್ವೇಸ್ ದೇರ್. ಮನೆ ಕೆಲಸದಲ್ಲಿ ಹಿ ಸಪೋರ್ಟ್ಸ್ ಅ ಲಾಟ್. ನನ್ನ ಪ್ರೊಫೆಷ್ನಲ್ ವರ್ಕ್ಗೆ ಇವಾಗ ಏನೋ ನಾನು ವಿಡಿಯೋ ಮಾಡಬೇಕು ಅಂದರೆ ಪಾಪುನ ಒಂದು ಸ್ವಲ್ಪ ಹೊತ್ತು ನೋಡ್ಕೊಳ್ಳೋದು, ಅಥವಾ ಏನೋ ಮೀಟಿಂಗ್ ಇದೆ ಅಂತ ಪಾಪುನ ನೋಡ್ಕೊಳ್ಳೋದಿರ್ಬೋದು, ಅಥವಾ ಇನ್ಯಾವ ಥರ ಸಪೋರ್ಟ್ ಮಾಡ್ತಾರೆ, ಎಲ್ಲ ಥರ. ಲೈಕ್ ವಾಟ್ ಎವರ್ ಐ ವಾಂಟ್, ನಾನು ಇದು ಬೇಕು ಅಂತ ಅವ್ನು ಕೇಳಿದ್ರೆ ಹಿ ಇಸ್ ನೆವರ್ ಸೆಡ್ ನೋ. ಪ್ರಾಬಬ್ಲಿ ಒಂಚೂರು ಆಟ ಆಡಿಸ್ತಾನೆ ಬಿಟ್ಟರೆ ಇಲ್ಲ ಅಂತ ಹೇಳಲ್ಲ. As teenagers, how did you manage studies, career and your relationship? ನಮ್ಮ ಸ್ಟಡೀಸ್ ಅಷ್ಟೆಲ್ಲ ಇತ್ತು, ನಮ್ದು ರಿಲೇಶನ್ಶಿಪ್ ಹೆಂಗಂದ್ರೆ, ಇವನು ನನಗಿಂತ 1 year ಸೀನಿಯರಾ. ಸೊ ನಾನು ಇಂಜಿನಿಯರಿಂಗಲ್ಲೆಲ್ಲ, ನಾನು ಸಿವಿಲ್ ಇಂಜಿನಿಯರಿಂಗ್ ತೊಗೊಂಡಿದ್ದೆ ಇವನಿಗೋಸ್ಕರ. ಇವ್ನು 2nd year ಇದ್ದ, ನಾನು 1st year ಇದ್ದರೆ ನಾನು ಇವನ್ ಬುಕ್ಸ್ ಎಲ್ಲ ಓದ್ಬಿಟ್ಟು ಇವನಿಗೆ ಹೇಳ್ಕೊಡೋದು. ಸೊ ನನಗೆ ಈಸಿ ಆಗೋಯ್ತು ನನ್ನ ಮಾರ್ಕ್ಸ್ ಸ್ಕೋರ್ ಮಾಡೋಕ್ಕೆ. ಸೊ ಐ ಯೂಸ್ ಟು ಟೀಚ್ ಹಿಮ್. ಆಂಟಿ ಹೇಳ್ತಾ ಇರ್ತಾರೆ, ನಿನ್ನಿಂದಾನೇ ಅವ್ನು ಪಾಸ್ ಆಗಿದ್ದು. ಮ್ಯಾನೇಜ್ ಮಾಡಬೇಕಾದ್ರೆ ಸ್ಟಡೀಸ್, ಕರಿಯರ್, ಯರ್ ರಿಲೇಶನ್ಶಿಪ್. ಕರಿಯರ್ ಅವಾಗ ಯೋಚನೆ ಬರ್ತಾ ಇರಲಿಲ್ಲ ಏನು ಅಂತ. ಅಲ್ಲ, ಆಮೇಲೆ ಕರಿಯರ್ ಬಂದಮೇಲೆ ಇಬ್ರು ದುಡಿಯೋದು ಶುರು ಮಾಡಿದ್ದಿದ್ರಿಂದ ಅವ್ನ ಪಾಡಿಗೆ ಅವ್ನ ಕೆಲ್ಸಕ್ಕೆ ಹೋಗೋ, ನನ್ನ ಪಾಡಿಗೆ ನಾನು ಕೆಲಸ ಮಾಡ್ತಾ ಇದ್ದೆ. ಸೊ ವಾಪಸ್ ಬಂದಮೇಲೆ ಇಬ್ರು ಚೆನ್ನಾಗಿ ಫೋಟೋನಲ್ಲಿ ಹರಟೆ ಹೊಡ್ತಾ ಇದ್ವಿ. ಸೊ ಎಲ್ಲದಕ್ಕೂ ಅದರದ್ದೇ ಆದ ಪ್ರಯಾರಿಟೀಸ್ ಕೊಟ್ವಿ ನಾವು. ಹೌ ಯು ರಿಕ್ವೆಸ್ಟೆಡ್ ಯುವರ್ ಪೇರೆಂಟ್ಸ್ ಫಾರ್ ಯುವರ್ ಲವ್? ಇದನ್ನ ಆ್ಯಕ್ಚುಲಿ ನಾವು ಲವ್ ಸ್ಟೋರಿ ವ್ಲಾಗ್ ಮಾಡಿದಾಗಿಂದನೂ ಕೇಳ್ತಾ ಇದ್ದಾರೆ, ನೀವು ಅಪ್ಪ ಅಮ್ಮನ ಹೆಂಗೆ ಒಪ್ಪಿಸಿದ್ರಿ ಅಂತ. ಏನಿಲ್ಲ, ಒಪ್ಸಕ್ಕಿಂತ ಮುಂಚೆ ಅವರೇ ಒಪ್ಕೊಂಡ್ರು. ಸೊ ಇವ್ರ ಮನೇಲಿ ಏನೂ ಪ್ರಾಬ್ಲಮ್ ಆಗಿಲ್ಲ. ಅಂಕಲ್ ಆಂಟಿ ಇವನ್ ಫ್ರೆಂಡ್ಸ್ ಎಲ್ಲ ಹೇಳಿ ಆಂಟಿ ನನ್ನ ನೋಡಿ ಒಪ್ಕೊಂಡ್ಬಿಟ್ರು. ಅಂಕಲ್ಗೆ ಆಂಟಿ ಒಪ್ಪಿಸಿದ್ರು. ಆ್ಯಂಡ್ ಅಂಕಲು ನನ್ನ ನೋಡೋರೆಲ್ಲ ಮನೆಗೆಲ್ಲ ಬರ್ತಾಯಿದ್ದೆ, ಒಳ್ಳೆ ಹುಡುಗಿ ಅಂದ್ಬಿಟ್ಟು ಒಪ್ಕೊಂಡ್ಬಿಟ್ರು. ಆ್ಯಂಡ್ ನಮ್ಮ ಮನೇಲಿ ಆ್ಯಕ್ಚುಲಿ ತುಂಬ ಭಯ ಇತ್ತು. ನಾವೆಲ್ಲ ಅದೇ ಯೋಚನೆ ಮಾಡ್ತಾ ಇದ್ವಿ, ನಾನು ಆಂಟಿ ಇವನು ಎಲ್ಲ ಡಿಸ್ಕಸ್ ಮಾಡ್ತಾ ಇದ್ವಿ ಹೆಂಗೆ ಒಪ್ಪಿಸೋದು ಅಂತ. ಬಟ್ ಇಟ್ ವಾಸ್ ಸೋ ಈಸಿ. ನನಗೆ ಗೊತ್ತಿಲ್ಲ ಹೆಂಗೆ ಒಪ್ಕೊಂಡ್ರು ಅಂತ. ನಮ್ಗಿನ್ನೂ ಶಾಕು. ನಾವು ಆ್ಯಕ್ಚುಲಿ ಇವನ್ನ ಇಂಟ್ರೊಡ್ಯೂಸ್ ಮಾಡಿದ್ದು ಫ್ರೆಂಡ್ ಅಂತ. ಅದಾದ್ಮೇಲೆ ನಮ್ಮ ಅತ್ತೆ ಹೇಳಿದ್ರು, ಯಾರು ಹೇಳಿದ್ರೋ ಗೊತ್ತಿಲ್ಲ. ಅದಾದ್ಮೇಲೆ ಒಂದಿನ ನಮ್ಮ ಡ್ಯಾಡಿ ಫ್ರೆಂಡ್ಗೆ ಇಂಟ್ರೊಡ್ಯೂಸ್ ಮಾಡುವಾಗ ನಾನು ಚಿಕ್ಕಳಿ ಅಂತ ಇಂಟ್ರೊಡ್ಯೂಸ್ ಮಾಡಿದ್ರಂತ. ಇವನ್ ಫುಲ್ ಶಾಕು. ಅಲ್ಲಿಂದ ಫೋನ್ ಮಾಡಿದ್ದೆ, ನಿಮ್ಮ ಡ್ಯಾಡಿ ಹಿಂಗಂದ್ರು ಕಣೆ ಅಂತ. ಅಷ್ಟೇ. ನಾನು ಯಾವತ್ತೂ ನಮ್ಮ ಅಪ್ಪನ ಹತ್ರ ಹೋಗಿ ನಾನು ಇವ್ನು ಲವ್ ಮಾಡ್ತಾ ಇದ್ದೀನಿ, ಇಷ್ಟಪಡ್ತಾ ಇದ್ದೀನಿ ಏನೂ ಹೇಳಿಲ್ಲ. ಅವ್ರು ಅಕ್ಸೆಪ್ಟ್ ಮಾಡಿಬಿಟ್ರು. ಹಂಗಂಗೆ ಆಗೋಯ್ತು. ಆ್ಯಂಡ್ ಮದುವೆನೂ ಆಗೋಯ್ತು, ಮಗುನೂ ಆಗೋಯ್ತು. ಹ್ಯಾವ್ ಯು ಎವರ್ ಲೆಫ್ಟ್ restricted in any matter by Abhi? How do you guys come to conclusion? He doesn't restrict me in anything. ಇದು ಮಾಡಬೇಡ, ನಿನ್ ನೋಡು, ನಿನ್ಗೆ ಏನು ಇಷ್ಟ ಆಗುತ್ತೆ, ನಿನ್ಗೆ ಏನು ಅನ್ಸುತ್ತೆ, ಡೂ ದ್ಯಾಟ್ ಅಂತ. ಸ್ಕೂಲ್ ವಯಸ್ಸಿಂದ ರಿಸ್ಟ್ರಿಕ್ಷನ್. ಅವಾಗ ಯಾವ ಥರ ಆಗುತ್ತೆ, ಸ್ಲೀವ್ಲೆಸ್ ಹಾಕೋಬೇಡ, ಆ ಹುಡುಗನ ಜೊತೆ ಮಾತಾಡ್ಬೇಡ, ಈ ಥರ ರಿಸ್ಟ್ರಿಕ್ಷನ್ ಅವಾಗ ಸ್ಕೂಲಲ್ಲಿ. ಬಟ್ ಅದಾದಮೇಲೆ have you ever felt Abhi is controlling or toxic at young age? How it changed now? ನೀನ್ ಹೇಳ್ಬೇಕು ಹೆಂಗ್ ಚೇಂಜ್ ಆದ. ಯು ವರ್ ಟಾಕ್ಸಿಕ್ ಅಲ್ವಾ ಅವಾಗ? ಅದೇ ತರ ಟಾಕ್ಸಿಕ್. ಆಬ್ವಿಯಸ್ಲಿ ಸ್ಲೀವ್ಲೆಸ್ ಹಾಕೋಬೇಡ, ಒಂದು ಫೋಟೋ ಪೋಸ್ಟ್ ಮಾಡ್ಬೇಕಂದ್ರೆ ಅವ್ನ ಪರ್ಮಿಷನ್ ತಗೊಂಡ್ ಮಾಡ್ಬೇಕು, ಈ ತರ. ಹಿ ವಾಸ್ ಟಾಕ್ಸಿಕ್. ಹೌ ಡಿಡ್ ಯು ಚೇಂಜ್? ನನಗೂ ಗೊತ್ತಿಲ್ಲ. ನನ್ನ ಪ್ರಕಾರ ಹಿ ಚೇಂಜ್ಡ್ ಆಫ್ಟರ್ ಐ ಲಾಸ್ಟ್ ಮೈ ಮಾಮ್. ಅದ್ರಕ್ಕಿಂತ ಮುಂಚೆನೆ ಅವಾಗೂನು ಫ್ರೆಂಡ್ಸ್ ಜೊತೆ ಎಲ್ಲ ಹೋಗಿ ಸ್ವಲ್ಪ ಕಿತಾಪತಿ ಮಾಡ್ತಾ ಇದ್ದ. ಅಂದ್ರೆ ಈ ತರ ರಿಸ್ಟ್ರಿಕ್ಷನ್ ಮಾಡ್ತಿರ್ಲಿಲ್ಲ, ಬಟ್ ಫ್ರೆಂಡ್ಸ್ ಜೊತೆ ಎಲ್ಲ ಹೋಗಿ ಕಾಲೇಜಲ್ಲಿ ಇರ್ಬೇಕಲ್ಲ ಏನಿಲ್ಲ ಅಂತದ್ದು ಕಿತಾಪತಿ. ನೀನ್ ಹೇಳ್ತಾರ ಸ್ಕೂಲು ಅದಾದ್ಮೇಲೆ ಅಲ್ಲ ಬಬ್ಬು, ರಿಸ್ಟ್ರಿಕ್ಟ್ ಮಾಡ್ತಾ ಇರ್ಲಿಲ್ಲ. ಅಂದ್ರೆ ಲೂಸ್ ಹಂಗ್ ಆಡ್ತಾ ಇದ್ದೆ, ಔಟ್ ಆಫ್ ಕಂಟ್ರೋಲ್ ಆಗಿದ್ದೆ. ಹೌ ಡಿಡ್ ಯು ಕಮ್ ಟು ಟ್ರ್ಯಾಕ್ ಅಂತ ಕೇಳ್ತಾ ಇರೋದು. ಅದೇ ನಮ್ಮ ಅಮ್ಮಂದ ಆದ್ಮೇಲೆ ಅವನಿಗೆ ತುಂಬಾ ರೆಸ್ಪಾನ್ಸಿಬಿಲಿಟಿ ಬಂದ್ಬಿಡ್ತು. ಅದು ಇದೆ, ಪ್ಲಸ್ ಕೆಲಸ ಅಲ್ಲೆಲ್ಲ. ಫಸ್ಟ್ ಅವ್ನು ಚೇಂಜ್ ಆಗಿದ್ದು ನಾನು ನೋಟಿಸ್ ಮಾಡಿದ್ದು ಆಫ್ಟರ್ ಐ ಲಾಸ್ಟ್ ಮೈ ಮಾಮ್. ಅವನಿಗೆ ಫುಲ್ ಅನ್ಸ್ಬಿಡ್ತು, ಶಿ ಇಸ್ ಮೈ ರೆಸ್ಪಾನ್ಸಿಬಿಲಿಟಿ ಇವಾಗ ಕಂಪ್ಲೀಟ್ ಆಗಿ ಅಂತ. ಇಲ್ಲ, ಕಾಲೇಜಲ್ಲಿ. ಅದಾದ್ಮೇಲೆ ಯಾವಾಗ ಕೆಲಸ ಶುರು ಮಾಡ್ದೆ ಅಲ್ಲಿ ಇನ್ನೊಂದಷ್ಟು ರೆಸ್ಪಾನ್ಸಿಬಿಲಿಟಿ ಬಿಲ್ಡ್ ಆಯ್ತು. ಅದಾದ್ಮೇಲೆ ಇದೆಲ್ಲ ಒಂದೇ ಅಪ್ಪ ಬುಕ್ಸ್ ಓದೋದೆಲ್ಲ. ಮೊನ್ನೆ ಧನು ಅದೇ ಕೇಳ್ತಿದ್ದೆ, ಅದು ಯಾವ ಬುಕ್ ಓದದ ಅವನು ಇಷ್ಟು ಚೇಂಜ್ ಆಗ್ಬಿಟ್ಟವನೇ ಅಂತ. ಸೊ ಹಂಗೆ ಪ್ರಾಬಬ್ಲಿ ಬುಕ್ಸ್ ಆರ್ ಆಲ್ಸೋ ಮೇಜರ್ ಟರ್ನಿಂಗ್ ಪಾಯಿಂಟ್. ಅವನು ತುಂಬಾ ಓದ್ತಾನೆ. ಸೊ ವಾಟ್ ಡಸ್ ಯುವರ್ ಹಸ್ಬೆಂಡ್ ಡೂ ಫಾರ್ ಲಿವಿಂಗ್? He lives. He loves me. He owns his own construction company.
ಸೊ ಯಾರಿಗಾದ್ರೂ ಏನಾದ್ರು ಕನ್ಸ್ಟ್ರಕ್ಷನ್ ಬೇಕಂದ್ರೆ ತುಂಬಾ ಜನ ಕೇಳ್ಬಿಟ್ಟಿದ್ದಾರೆ ಹೇಳ್ಬಿಡೋದು. ಸೊ ಅವನದೇ ಒಂದು ಕನ್ಸ್ಟ್ರಕ್ಷನ್ ಕಂಪ್ನಿ ಇದೆ, ಬಟ್ ಇವಾಗ ಅವ್ನು ಪ್ರೈವೇಟ್ ಎಲ್ಲ ಕನ್ಸ್ಟ್ರಕ್ಷನ್ ಮಾಡ್ತಾ ಇಲ್ಲ, ಸೊ ಏನು ಕೇಳಕ್ಕೆ ಹೋಗ್ಬೇಡಿ, ಅವನದೇ ಅವ್ನು ಕನ್ಸ್ಟ್ರಕ್ಷನ್ ಮಾಡ್ತಾನೆ. ಸೊ ಅಷ್ಟೇ, ಐ ಥಿಂಕ್ ಯು ಹ್ಯಾವ್ ಗಾಟ್ ದಿ ಆನ್ಸರ್. Won't he get angry when you call him ಹೋಗೋ ಬಾರೋ kind of irrespectively asking? ನಾವು ಫ್ರೆಂಡ್ಸ್ ತರ ಹೋಗಲ್ಲೇ ಬರಲ್ಲೇ ಫ್ರೆಂಡ್ಸ್ ತರ ನಾನು ಅವ್ನಿಗೆ ಹಂಗೆ ಬರ್ಲಾ ಹೋಗ್ಲಾ ಅಂತ ಇರ್ತೀನಿ. ನಾವು ಮುಂಚೆಯಿಂದ ಹಂಗೆ ಮಾತಾಡ್ತಾ ಇರೋದು. ಸೊ ಟೆಲ್ ಮಿ ಹೌ ಟು ಫೈಂಡ್ ಅ ಗೈ ಲೈಕ್ ಅಭಿ. ಐ ರೀಸೆಂಟ್ಲಿ ಬ್ರೋಕ್ ಅಪ್ ವಿತ್ ಅ ಗೈ ಐ ವಾಸ್ ಡೇಟಿಂಗ್ ಫಾರ್ 3 years. ಟಿಪ್ಸ್ ಟು ಹೀಲ್ ಪ್ಲೀಸ್. You can first, number 1, you can't find a guy like Abhi because this is one and only masterpiece. ನನ್ನ ಫಿಂಗರ್ ಪ್ರಿಂಟ್ ಬೇರೆ. ಸೊ ಹೌ ಟು ಹೀಲ್ ಅಂದರೆ ಯಾವಾಗಲೂ ನಿಮ್ಮನ್ನ ನೀವು ಫಸ್ಟ್ ಪ್ರಿಯಾರಿಟಿಯಾಗಿ ಇಟ್ಕೊಳ್ಳಿ. ತುಂಬ ಇಂಪಾರ್ಟೆಂಟ್. ಅಂದರೆ ಯಾರೋ ಬಿಟ್ಟೋದ್ರು, ಯಾರೋ ಹಿಂಗೆ ಮಾಡಿದ್ರು, ಯಾರೋ ಹಂಗೆ ಮಾಡಿದ್ರು ಅಂತ ನಿಮ್ಮನ್ನ ನೀವು ಕೆಳಗೆ ಹಾಕೊಳ್ಳೋದ್ಕಿಂತ ಸ್ಟಾರ್ಟ್ ವರ್ಕಿಂಗ್ ಆನ್ ಯುವರ್ ಸೆಲ್ಫ್. ಆಟೋಮ್ಯಾಟಿಕಲಿ ಎವ್ರಿಥಿಂಗ್ ವಿಲ್ ಫಾಲ್ ಇನ್ ಟು ಪ್ಲೇಸ್. ಯಾವಾಗ ನೀವು ನಿಮಗೆ ಮಾಡದೆ ಬೇರೆಯವ್ರಿಗೆ ಜಾಸ್ತಿ ಮಾಡ್ತೀರಾ, ದಟ್ ಈಸ್ ವೆನ್ ಯು ಫೀಲ್ ದ ನೀಡ್ ಫಾರ್ ಸಂಬಡಿ ಎಲ್ಸ್ ಟು ಲವ್ ಯು. ನಿಮ್ಮನ್ನೇ ನೀವು ಜಾಸ್ತಿ ಪ್ರೀತಿ ಮಾಡ್ಕೊಂಡ್ರೆ ನಿಮ್ಗೆ ಯಾರೋ ಬೇಕು ನನ್ನ ಇಷ್ಟಪಡಕ್ಕೆ, ಯಾರೋ ಬೇಕು ನನ್ನ ನಮ್ಮನ್ನ ನಾವು ಇಷ್ಟಪಡ್ಕೊಂಡ್ರೆ people will automatically love you ಅಂತ. How do I find a husband like yours? ಆ ರೇಂಜ್ ಬೇಡ. ನಿಮ್ಮ ಫೇವ್ರೆಟ್ ಅಡ್ಡ ಯಾವುದು? ಮನೆ. ಮನೆ. ನಮಗೆ ನಳಿ ಆಂಟಿ ಬೈತಾ ಇರ್ತಾರೆ, ಈಚೆ ಹೋಗ್ರೋ ತಿನ್ಕೊಂಬನ್ರು ಅಂತ. ನಾವು ಬೇಕಾದ್ರೆ ಮನೆಗೆ ಆರ್ಡರ್ ಹಾಕೊಂಡು ತಿನ್ಬಿಡ್ತೀವಿ. ನಮ್ಗೆ ಅದೇನೋ ಫೇವ್ರೆಟ್ ಅಲ್ಲ, ಅದು ರಿಕ್ಲೈನರ್ ಮೇಲೆ ಇಟ್ಕೊಳ್ಳೋದು. ನಮಗಿಲ್ಲ. ಫಿನಾನ್ಷಿಯಲ್ ಅಡ್ವೈಸ್ ಫಾರ್ ಕಪಲ್ಸ್. ನಾವೇ ತಗೊಂಡ್ಬೇಕು ಫಸ್ಟ್. Point to be noted. We are not the best people to advise on finances. ಅಭಿ ಅಣ್ಣನ ಬಗ್ಗೆ ಹೇಳಿ ಸಿಸ್, ಜಾಸ್ತಿ ಹೇಳಬೇಕು ಮತ್ತೆ ನಾಟ್ ಸ್ವಲ್ಪ. ಏನು ಹೇಳೋದಪ್ಪ ಅಭಿ ಅಣ್ಣನ ಬಗ್ಗೆ? ಒನ್ ಆಫ್ ದಿ ಬೆಸ್ಟ್, ಹೆಂಗೆ ಹೇಳೋದು, ಪರ್ಸನ್ ಅಲ್ಲ, ಹಸ್ಬೆಂಡ್ ಮಟೀರಿಯಲ್. ಗ್ರೀನ್ ಫ್ಲಾಗ್ ಅಲ್ಲ ಇದು, ಗ್ರೀನ್ ಫಾರೆಸ್ಟ್. ಐ ವಿಶ್ ಎವ್ರಿ ಗರ್ಲ್ ಗಾಟ್ ಅ ಹಸ್ಬೆಂಡ್ ಲೈಕ್ ಹಿಮ್. ಬಿಕಾಸ್ ಅಷ್ಟು ಚೆನ್ನಾಗೆ ನೋಡ್ಕೊಂತಾನೆ. ನನ್ನ ಮಗಳಿಗೆ ಯಾವಾಗೂ ಅದನ್ನೇ ಕೇಳ್ಕೊಳ್ಳೋದು, ನಿಮ್ಮ ಡ್ಯಾಡಿ ಥರನೇ ನಿನಗೊಂದು ಗಂಡ ಸಿಕ್ಬಿಟ್ರೆ ನನಗೆ ಖುಷಿ ಅಂತ. ಬಿಕಾಸ್ ಪ್ರತಿಯೊಂದು ಹೆಣ್ಮಗುಗೂ ಲೈಫ್ ಪಾರ್ಟ್ನರ್ ಇಸ್ ವೆರಿ 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 ಇಂಪಾರ್ಟೆಂಟ್. ಸೊ ಅದರಲ್ಲಿ ಐ ಥಿಂಕ್ ಐ ಆಮ್ ವೆರಿ 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 ಲಕ್ಕಿ. ಸೊ ಒಳ್ಳೆ ಹುಡುಗ, ಅವಾಗಿಂದನೂ ವರ್ಣನೆ ಮಾಡಿದ್ದೀನಿ, ಹೇಳು ಅಂದರೆ ಹೇಳೋಕ್ಕಾಗಲ್ಲ. ವಾಟ್ಸ್ ದಟ್ ಒನ್ ಥಿಂಗ್ ಯು ಲೈಕ್ ಮೋಸ್ಟ್ ವೆನ್ ಯು ಬೋತ್ ಫಸ್ಟ್ ಸಾ? ಕಣ್ಣು. ನನಗೆ ಅವ್ನ ವಾಯ್ಸ್. ಸಾ ಅಂತ ಕೇಳಿದ್ರು ನಾನು ಫಸ್ಟ್ ಅವನ್ನ ಸಾ ಮಾಡೇ ಇಲ್ಲ. ಸಾ ಮಾಡಿದಾಗ ಏನೂ ಇಷ್ಟ ಆಗಿರಲಿಲ್ಲ, ಬಟ್ ಮಾತಾಡಿದಾಗ ಐ ಫೆಲ್ ಇನ್ ಲವ್ ವಿತ್ ಹಿಸ್ ವಾಯ್ಸ್. ಇವಾಗ ಆ್ಯಕ್ಚುಲಿ ಅವನಿಗೆ ವಾಯ್ಸ್ ಚೇಂಜ್ ಆಗೋಗಿದೆ. ಮುಂಚೆ ಅಷ್ಟು ಸಾಫ್ಟ್ ಇಲ್ಲ, ಚಿಕ್ಕ ಹುಡುಗ ಅಲ್ವಾ, ಬಟ್ ಇವಾಗೂ ಚೆನ್ನಾಗಿದೆ. ಬಟ್ ಅವಾಗ ಹಾಡೆಲ್ಲ ಆಡೋ ಮಲಗಿಸೋನು. ಇವಾಗ ಒಂದಿನ ಆಡಿದ್ಯಾ? ಆಡಾಡೋ ಒಂದು ಹಾಡು. ಯಾವುದು ಇಲ್ಲಪ್ಪ. ವಾಟ್ ವಾಸ್ ಯುವರ್ ಫಸ್ಟ್ ರಿಯಲ್ ಫಸ್ಟ್ ಇಂಪ್ರೆಷನ್ ಆಫ್ ಈಚ್ ಅದರ್ ದಟ್ ಹ್ಯಾಸ್ ಚೇಂಜ್ಡ್? ನಿನಗೆ ಫಸ್ಟ್ ನನ್ನ ಮೇಲೆ ಏನು ಇಂಪ್ರೆಷನ್ ಇತ್ತು ಆ್ಯಂಡ್ ಇವಾಗ ಚೇಂಜ್ ಆಗೋಗಿದೆ? ಅವಾಗಲಿಂದ ಏನಿದೆ ಅದೇ ಇದೆ. ಒಳ್ಳೆ ಹುಡುಗಿ ಅಂತಾನೆ ಅನ್ಕೊಂಡಿದ್ದ. ನಾನು ಆಗಿರಲಿಲ್ಲ ಅಂದರೆ ನಾನು ಬತಾನೆ ಇರಲಿಲ್ಲ. ನಾನು ಫಸ್ಟ್ ಇವ್ನು ಯಾವುದೋ ರೌಡಿ ಅನ್ಕೊಂಡಿದ್ದೆ, ಬಟ್ ಆಮೇಲೆ ಅನಿಸ್ತು ಅವಾಗೆಲ್ಲ ಹಂಗೆ ಇದ್ದಿದ್ದು. ಇವ್ರದೇ ಒಂದು ಬಾಯ್ಸ್ ಗ್ಯಾಂಗು, ಯಾವಾಗಲೂ ಬಂಕ್ ಹಾಕೋದು. ಸೊ ಅದಕ್ಕೆ ಅನ್ಕೊಂಡಿದ್ದೆ ಇದು ಯಾವುದೋ ರೌಡಿ ಅಲ್ಲ, ಪೊರ್ಕಿ ಅನ್ಕೊಂಡಿದ್ದೆ. ಬಟ್ ಆಮೇಲೆ ಗೊತ್ತಾಯ್ತು ಪಾಪ ಒಳ್ಳೆ ಹುಡುಗ ಅಂತ. ವೈ ಡಿಡ್ ಹಿ ಚೂಸ್ ಯು? ವೈ ಮೀ? ಹೌದು ಚಿಂಚು, ನಿನಗೆ ಯಾಕೆ ಅನಿಸ್ತು ಶಿ ಇಸ್ ದಿ ಒನ್ ಅಂತ? ಅನ್ಸ್ಬಿಡುತ್ತೆ ಅನ್ಸುತ್ತೆ. ಯು ವಿಲ್ ನಾಟ್ ನೋ ವೈ. ಓಕೆ, ಅದು ಸ್ಟಾರ್ಟಿಂಗಲ್ಲಿ ಆಗಲ್ಲ, ನೋಡಿದ ತಕ್ಷಣ ಶಿ ಇಸ್ ದಿ ಒನ್, ಅಲಾರಾಮ್ ಬೆಲ್ಲು ಅವೆಲ್ಲ ಏನು ನೋಡಿಯಲ್ಲ, ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. He is so dark and you are so fair. How did you love him? Does color matter? He might be dark from the outside, but he is very light from the inside. charm ಇದೆ ನಮಗೆ. See, color end of the day ಫೇಡ್ ಆಗೇ ಆಗುತ್ತೆ. ಏಜ್ ಆಗ್ತಾ ಆಗ್ತಾ ನಮಗೂ ಬ್ಯೂಟಿ ಚೇಂಜ್ ಆಗುತ್ತೆ, ಅವ್ರಿಗೂ ಬ್ಯೂಟಿ ಚೇಂಜ್ ಆಗುತ್ತೆ. ಬಟ್ ವಾಟ್ ಸ್ಟೇಸ್ ಟಿಲ್ ದಿ ಎಂಡ್ ಇಸ್ ಹೌ ವೆಲ್ ಯುವರ್ ಪಾರ್ಟ್ನರ್ ಟ್ರೀಟ್ಸ್ ಯು ಅನ್ನೋದು. ಬಿಕಾಸ್ ಇದು ನಾಟ್ ಜಸ್ಟ್ ಇನ್ ಕಲರ್,
ನಾನು ನಂದು ಒಂದು ಮ್ಯಾನಿಫೆಸ್ಟೇಷನ್ ಸ್ಟೂಡೆಂಟ್ ಜೊತೆ ಮಾತಾಡುವಾಗ ಅವರು ಅದೇ ಹೇಳ್ತಿದ್ರು, ಅರ್ಪಿತಾ ಐ ಮೆಟ್ ಅ ಗೈ, ಎಲ್ಲ ಥರದಲ್ಲೂ ನಾನು ಏನು ಅಂದ್ಕೊಂಡಿದ್ದೀನಿ ಹಾಗೆ ಇದ್ದಾರೆ, ಬಟ್ ಒಂದೇ ಒಂದು ಪ್ರಾಬ್ಲಮ್ ಅಂದರೆ ಹಿ ಹ್ಯಾಸ್ ಸ್ವಲ್ಪ ಸ್ಕ್ವಿಂಟ್ ಐಸ್ ಇದೆ, ಸೊ ಶುಡ್ ಐ ಗೋ ಫಾರ್ ಇಟ್ ಆರ್ ನಾಟ್ ಅಂತ. ನಿಮಗೆ ಕಣ್ಣು ತುಂಬ ಚೆನ್ನಾಗಿರೋರು ಸಿಕ್ಬಿಟ್ಟು ನಿಮ್ಮನ್ನೇ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂತ ಅಂದರೆ ವಾಟ್ ಇಸ್ ದ ಪಾಯಿಂಟ್? ಸೊ ಒಂದರಲ್ಲಿ ಇನ್ನೊಂದೇನು ಅಂದರೆ ಕಪಲ್ ಈಕ್ವಲ್ ಆಗಿ ಇರಬೇಕು, ಅದು ಇರಬೇಕು, ಬಟ್ ದಟ್ ಶುಡ್ ನಾಟ್ ಬಿ ದ ಓನ್ಲಿ ಥಿಂಗ್. ಅದು ಇರಬೇಕು. ಎಷ್ಟೊಂದು ಕಡೆ ನೋಡ್ತೀನಲ್ಲ, ಇವಾಗ ಮನೇಲಿ ಫೋರ್ಸ್ ಮಾಡಿ ಫೋರ್ಸ್ ಮಾಡಿ ಮದುವೆ ಆಗಬೇಡಿ. ನಿಮಗೆ ಇಷ್ಟ ಆದರೆ ದೆನ್ ಗೋ ಫಾರ್ ಇಟ್. ಆ ಥರ ಡಿಸ್ಕ್ರೈಬ್ ಈಚ್ ಅದರ್ ಇನ್ 3 words. 3 words ಏನಂತ ಹೇಳು? ನಾನು ಹೇಳ ಹೇಳು, ಆಮೇಲೆ ನಾನು ಹೇಳ್ತೀನಿ. ಹ್ಯಾಂಡ್ಸಮ್, ಪ್ರಾಕ್ಟಿಕಲ್, ರೆಸ್ಪಾನ್ಸಿಬಲ್. ನಾನು ಹೇಳ ಲವ್ವಿಂಗ್, ಕೇರಿಂಗ್, ಆಮೇಲೆ ಡೇಟಿಂಗ್. ಕೇರ್. ಇನ್ನೊಂದು ಏನು ಕೊಡ್ಬೋದು ನಿಮಗೆ? ಫೈಟಿಂಗ್. ಟ್ಯಾಲೆಂಟೆಡ್. Don't you get frustrated? Only you need to handle her at night when Abhi Anna will be sleeping. ಏನಿಲ್ಲ ಪಾಪ ಹಂಗೇನಿಲ್ಲ. ಅಂದರೆ ಟು ಬಿ ವೆರಿ ಹಾನೆಸ್ಟ್, ಇನಿಷಿಯಲಿ ಪಾಪು ತುಂಬ ಚಿಕ್ಕವಳಿದ್ದಾಗ ಇವನ್ನೇನು ನೈಟ್ ಮಾಡ್ತಾ ಇರಲಿಲ್ಲ, ನಿದ್ದೆ ಹೊಡಿಯೋನು. ನಾನು ಪಾಪ ಅವ್ನು ಬೆಳಗ್ಗೆ ಎಲ್ಲ ಕೆಲ್ಸಕ್ಕೆ ಹೋಗ್ಬೇಕಲ್ಲ, ಕೆಲಸ ಮಾಡಬೇಕಲ್ಲ ಅಂತ ಸುಮ್ಮನಾಗಿ ಹೋಗ್ತಾ ಇದ್ದೆ. ಸೊ ನೈಟ್ ನಾನೇ ಮಾಡ್ತಾ ಇದ್ದೆ. ಆ್ಯಂಡ್ ಇನ್ನೊಂದು ನನಗೇನಂದರೆ ನಂಗೆ ಮಕ್ಕಳಂದರೆ ತುಂಬ ಇಷ್ಟ. ಸೊ ಐ ಯೂಸ್ ಟು ಟೇಕ್ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ. ಆ್ಯಂಡ್ ಆಬ್ವಿಯಸ್ಲಿ ಇವನು ಮಲಗಿರ್ತಾ ಇದ್ದ, ಇನ್ನು ಯಾರೂ ಇಲ್ಲ, ನಾನು ಒಬ್ಬಳೇ ನೋಡ್ಕೋಬೇಕಾಗಿತ್ತು. ವಿಧಿ ಇಲ್ಲದೆ ನೋಡ್ಕೋತಾ ಇದ್ದೆ, ಖುಷಿಯಿಂದಾನೇ ನೋಡ್ಕೋತಾ ಇದ್ದೆ, ಬೇಜಾರಂತೂ ಏನಿಲ್ಲ. ಬಟ್ ಈಗ ಮಗಳು ದೊಡ್ಡವಳಾದ್ಮೇಲೆ ಅವಳೇ ಎಬ್ಬರಿಸ್ತಾಳೆ ಅಣ್ಣವ್ರನ್ನ. ನಾನೇನು ಎಬ್ಬರಿಸೋದು ಬೇಡ, ಅವಳೇ ಡ್ಯಾಡಿ 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 ಅಂತ ಹೋಗಿ. ಸೊ ನೈಟ್ ಎಲ್ಲ ಹಾಲು ಮಾಡ್ಕೊಡೋದು ಅಣ್ಣನೇ. ಅಂದರೆ ಮುಂಚೆ ನಾನೇ ಫೀಡ್ ಮಾಡ್ತಾ ಇದ್ದೆ ಅಲ್ವಾ, ಸೊ ಆವಾಗ ಅವ್ನಿಗೇನು ಎದೊಳೋ ಅಷ್ಟು ಇರ್ತಾ ಇರಲಿಲ್ಲ. ಇವಾಗ ಅವಳಿಗೆ ನೈಟು 1 ಸತಿ ಅಥವಾ 2, ಅಂದರೆ ಇವಾಗೆಲ್ಲ 2 ಸತಿ ಎದೊಳೋದೇ ಇಲ್ಲ, ಒಂದೊಂದು ಸತಿ. ಅದು ಒಂದೊಂದು ಸತಿ ಎದೊಳೋದೇ ಇಲ್ಲ ಬೆಳಗಿನ ಜಾವ ತನಕ. ಸೊ ಎದ್ದಾಗ ಸರ್ ಹೋಗಿ ಹಾಲು ಮಾಡ್ಕೊಂಡು ಬಂದು ಕೊಡ್ತಾರೆ. ಬಿಕಾಸ್ ನಾನು ಎದೊಳಕ್ಕೆ ಮೇಡಮ್ ಬಿಡಲ್ಲ, ನನ್ನ ಪಕ್ಕನೇ ಇರಬೇಕು. ಸೊ ಹಂಗೋಗಿ ಅವನೇ ಎದೊಳ್ತಾನೆ. ಆ್ಯಂಡ್ ಅವಾಗ ಅವ್ನು ಮಾಡದೇ ಇರುವಾಗೂ ನನಗೇನು ಫ್ರಸ್ಟ್ರೇಷನ್ ಇರ್ತಿರ್ಲಿಲ್ಲ, ಬಿಕಾಸ್ ಬೆಳಗ್ಗೆ ಎಲ್ಲ ಪಾಪ ಹೆಲ್ಪ್ ಮಾಡೋನು. ವೈ ಡಿಡ್ಂಟ್ ನಳಿ ಆಂಟಿ ಲುಕ್ ಆಫ್ಟರ್ ಯು ಆ್ಯಂಡ್ ಬೇಬಿ ಡ್ಯೂರಿಂಗ್ ನೈಟ್ ಇನ್ ಪೋಸ್ಟ್ ಪಾರ್ಟಮ್? ಸಿ, ಫಸ್ಟ್ಲಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಅವ್ರು ಕೆಲಸ ಮಾಡ್ತಾರೆ. ಅಂದರೆ ಮನೆ ಕೆಲಸ ಇರ್ಬೋದು, ಅಡುಗೆ ಕೆಲಸ ಇರ್ಬೋದು. ಆ್ಯಂಡ್ ಅವ್ರಿಗೆ ಸ್ವಲ್ಪ ಕ್ಲೆನ್ಲಿನೆಸ್ ಹುಚ್ಚು ಜಾಸ್ತಿ, ಕ್ಲೀನಿಂಗು, ಅಡುಗೆ ಎಲ್ಲ. ಸೊ ಬೆಳಗ್ಗೆಯಿಂದ ರಾತ್ರಿವರೆಗೂ ಏನಾದರೂ ಮಾಡ್ತಾನೇ ಇರ್ತಾರೆ. ಆಮೇಲೆ ಅಜ್ಜಿ ಇದ್ದಾರೆ, ಸೊ ಅಜ್ಜಿನ ನೋಡ್ಕೋಬೇಕು. ಸೊ ಪ್ರತಿಯೊಂದು ಕೆಲಸನೂ ಅವರೇ ಮಾಡ್ತಾರೆ. ಸೊ ಹಂಗಿರೋದ್ರಿಂದ ಆಮೇಲೆ ನಾಯಿಗಳನ್ನ ಊಟ ಹಾಕೋದು, ನೋಡ್ಕೊಳ್ಳೋದು. ಸೊ ಶಿ ಹ್ಯಾಸ್ ಅ ಲಾಡ್ ಆಫ್ ಥಿಂಗ್ಸ್ ಆನ್ ಹರ್ ಪ್ಲೇಟ್. ಆ್ಯಂಡ್ ಅವ್ರು ನೈಟ್ ಮಲಗೋದು ತುಂಬ ಲೇಟ್, ಒಂದು 11 ಗಂಟೆಗೆ ಮಲ್ಕೋತಾರೆ, ಬೆಳಗ್ಗೆ 4 ಗಂಟೆಗೆಲ್ಲ ಎದ್ದು ಬಿಡ್ತಾರೆ. ಅವ್ರಿಗೆ ಟೈಮ್ ಸಿಗೋದೆ ಮಲ್ಗೋಕ್ಕೆ ತುಂಬ ಕಡಿಮೆ. ಸೊ ಆಗ ಆ್ಯಂಡ್ ನಾವು ಬೇರೆ, ನಾನು ಅಭಿ ಹೆಂಗೆ ಅಂದರೆ, ನಾವಿಬ್ರು ಮದುವೆ ಆದಾಗಿಂದ ಇದುವರೆಗೂ ಒಬ್ರನ್ನೊಬ್ರು ಬಿಟ್ಟು ಮಲಗೇ ಇಲ್ಲ. ಅಂದರೆ ಅವ್ನು ಟ್ರಿಪ್ ಹೋದಾಗ ಅಷ್ಟೇ, ಅದು 1, 2 ಸತಿ 3 ಸತಿ ಆಗಿದೆ. ಬಿಟ್ಟರೆ ಇನ್ಯಾವತ್ತು ನಾನಂತೂ ಹೋಗೇ ಇಲ್ಲ ಮದುವೆ ಆದಾಗಿಂದ ಎಲ್ಲೂ ಒಬ್ಬಳೇ. ಹೋದರೆ ಅವ್ನ ಜೊತೆನೆ. ಅವನೊಂದು 2-3 ಸತಿ ಏನೋ ನೈಟು ಫ್ರೆಂಡ್ಸ್ ಜೊತೆ ಹೋಗಿದ್ದಾನೆ. ಅದು ಬಿಟ್ಟರೆ ವಿ ಹ್ಯಾವ್ ನೆವರ್ ಬೀನ್ ಸಪರೇಟೆಡ್. ಸೊ ಹಾಗಾಗಿ ನಾವು ಮಗು ಜೊತೆನೂ ಅಷ್ಟೇ, ನಾವಿಬ್ಬರೇ ಇರಬೇಕು ಅಂತ. ಇವಾಗ ನಾವಿಬ್ಬರು ಇರುವಾಗ ಪಾಪ ಆಂಟಿ ಬಂದು ಮಧ್ಯದಲ್ಲಿ ಮಲ್ಕೊತಾರೆ. ಸೊ ಅದು ಒಂದು ಹಂಗಾಗಿ. ಆ್ಯಂಡ್ ವಿ ಆಲ್ಸೋ ಡಿಂಟ್ ವಾಂಟೆಡ್ ಟು ಡಿಸ್ಟರ್ಬ್ ಹರ್, ಬಿಕಾಸ್ ಅವ್ರಿಗೂ ಏಜ್ ಆಗ್ತಾ ಇದೆ ಪಾಪ, ಬಂದು ಕೂತ್ಕೊಳ್ಳಿ ಅಂತ. ಏಜ್ ಆಗ್ತಿದೆ ಅಂದರೆ ಹಂಗಲ್ಲ, ಆಬ್ವಿಯಸ್ಲಿ ಅವ್ರಿಗೂ ಅವ್ರದ್ದು ರೆಸ್ಟು ಟೈಮು ಎಲ್ಲ ಬೇಕು. ಬೆಳಗ್ಗೆಯಿಂದ ಮಾಡಿದ್ದಾರೆ, ಸಾಕು ನೈಟ್ ನಮ್ಮ ಕೆಲಸ ನಾವು ಮಾಡೋಣ ಅಂತ. ಆ ಥರ ಬಿಟ್ಟರೆ ಏನೋ ಅವ್ರು ನೋಡ್ಕೊಂಡಿಲ್ಲ ಹಂಗಲ್ಲ ಇಲ್ಲ. ಇನ್ಫ್ಯಾಕ್ಟ್ ತುಂಬ ಚೆನ್ನಾಗೇ ನೋಡ್ಕೊಂಡಿದ್ದಾರೆ. ಎಷ್ಟೊಂದು ಸತಿ ನಾನು ಕೆಳಗೆ ಇಳಿದು ಹೋಗೋದು ಬೇಡ ಅಂತ ಅವರೇ ಮೇಲ್ಗಡೆ ಬಿಸಿ ನಾನು ಊಟ ಮಾಡೋ ಟೈಮಿಗೆ ಬಿಸಿ ಆವಾಗ ನನಗೋಸ್ಕರ ಮಾಡಿ ತೊಗೊಂಡು ಬಂದು ಕೊಟ್ಟಿದ್ದಾರೆ. ಆಮೇಲೆ ಬೆಳಗಿನ ಜೀವನೂ ಅಷ್ಟೇ, ಇವ್ನು ಮಲಗಿರೋನಲ್ವ, ನನಗೆ ಅವಾಗ ಫೀಡ್ ಮಾಡುವಾಗ ಏನಾದರೂ ಹೊಟ್ಟೆ ಹಸುವಾಗೋದ್ರೆ ಒಂದು 4 ಗಂಟೆ 5 ಗಂಟೆಗೆ ಫೋನ್ ಮಾಡಿದ್ರೆ ಬಿಸಿ ಹಾಲು ಮಾಡ್ಕೊಂಡು ಬಂದು ಕೊಡೋರು. ಸೊ ಶಿ ಈಸ್ ಡನ್ ಹರ್ ಪಾರ್ಟ್. ಡಸ್ ಹಿಸ್ ಪ್ರಯಾರಿಟಿ ಚೇಂಜ್ಡ್ ಆಫ್ಟರ್ ಗ್ರಂಥಾಸ್ ಎಂಟ್ರಿ? ಗ್ರಂಥ ಬಂದ್ಮೇಲೆ ಪ್ರಯಾರಿಟಿ ಚೇಂಜ್ ಆಗಿದೆಯಾ ನನ್ನಿಂದ? ಚೇಂಜ್ ಆಗಿದೆಯಾ ಅಂತ ಇಲ್ವಾ? ನಾನೇ ಫಸ್ಟ್ ಇಲ್ವಂತೆ ಗೈಸ್. Abhi is so good. I watch your vlogs only to see Abhi bro, but Abhi comes only few minutes. Why bro? Like this you dude?
ಎಲ್ಲ ಹಸ್ಬೆಂಡ್ ನಿಮ್ಮ ಥರ ಇರಲ್ಲ, ನೀವು ಹೇಗೆ ಎಷ್ಟು ಸಪೋರ್ಟಿವ್ ಆ್ಯಂಡ್ ಮನೆ ಕೆಲಸ ಮಾಡಿಲ್ಲ ಅಂದರೂ ಸುಮ್ಮನೆ ಇರ್ತೀರಾ. ಯಾಕೆ ರೂಲ್ ಅದೇನು ರೂಲ್ ಇಲ್ವಲ್ಲ, ಅವರೇ ಮಾಡಬೇಕು ಅಂತ. ಮನೆ ಕೆಲಸ ಅವನು ಮಾಡ್ತಾನೆ, ಹೊರಗಡೆ ಕೆಲಸ ನಾನು ಮಾಡ್ತೀನಿ. ಸೊ ಇಟ್ ಈಸ್ ಅ ಬ್ಯಾಲೆನ್ಸ್. ಹೆಂಗೆ ನೀವು ಹಂಗೆ ಅಂತ ಕೇಳ್ತಿದ್ದಾರೆ. ಇಟ್ ಈಸ್ ದ ವೇ ನಳಿ ಆಂಟಿ ಹಸ್ ಬಾಟ್ ಹಿಮ್ ಅಪ್. ಪ್ರಾಬಬ್ಲಿ ಐ ವಿಲ್ ಸೇ, ಬಿಕಾಸ್ ಆಂಟಿ ಅವಾಗೂ ನಂಗೆ ಹೇಳ್ತಾ ಇದ್ರು, ಚಿಕ್ಕ ವಯಸ್ಸಿಂದನೇ ಅವ್ರ ಶೂ ಅವರೇ ಕ್ಲೀನ್ ಮಾಡ್ಕೋಬೇಕು, ಆಮೇಲೆ ಅದೆಲ್ಲ ಸಣ್ಣ ಪುಟ್ಟದ್ದು ಅಡುಗೆ ಮಾಡೋದಿರ್ಬೋದು, ಇದೆಲ್ಲನೂ ಅಂದ್ರೆ ಅನ್ನಕ್ಕೆ ಇಡೋದು. ನೀವು ಚಿಕನ್ ಎಲ್ಲ ಮಾಡ್ತಾ ಇರ್ಲಿಲ್ವಾ, ಅನ್ನಕ್ಕೆ ಇಟ್ಕೊಳ್ಳೋದು. ಆಂಟಿ ಇಲ್ಲ ಅಂದ್ರೆ ಮ್ಯಾನೇಜ್ ಮಾಡೋಕ್ಕಂತೂ ಬರುತ್ತೆ. ಸೊ ಅಷ್ಟು ಬೇಸಿಕ್ಸ್. ದನುಗೆಲ್ಲ ಬರುತ್ತೆ, ಕಾಫಿ ಮಾಡ್ಕೊಡ್ತಾನೆ ನಮಗೆ, ಅನ್ನಕ್ಕೆ ಇಡ್ತಾನೆ. ಸೊ ಬೇಸಿಕ್ಸ್ ಇಬ್ರಿಗೂ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಆಮೇಲೆ ಇವನೇ ಬಟ್ಟೆ ಒಗ್ಯಕ್ಕೆ ಹಾಕೋದು ಎಲ್ಲ ಹೇಳ್ಕೊಟ್ಟಿದ್ದಾರೆ. ಸೊ ಇಟ್ ಈಸ್ ಅಬೌಟ್ ಹೌ ಅ ಮದರ್ ಬ್ರಿಂಗ್ಸ್ ಅಪ್ ಹರ್ ಕಿಡ್ಸ್. ಅದು ತುಂಬಾ ಮ್ಯಾಟರ್ ಆಗುತ್ತೆ. ಯು ಹ್ಯಾವ್ ಎನಿ ಟ್ಯಾಟೂಸ್ ವಿಚ್ ಇಸ್ ರಿಲೇಟೆಡ್ ಟು ಅಬಿ? ಎಲ್ಲ ಟ್ಯಾಟೂ ರಿಲೇಟೆಡ್ ಟು ಹಿಮ್ ಓನ್ಲಿ. ಇದು ಫಸ್ಟ್ ಟ್ಯಾಟೂ ವಿ ಬೋತ್ ಗಾಟ್ ಟುಗೆದರ್. ಒಂದು ಹೊಟ್ಟೆ ಹೋಗ್ಬಿಟ್ಟಿದ್ವಿ. ಹತ್ರ ಬಾ. ಕಿಂಗು ಕ್ವೀನ್ ಅಂತ ಅವಾಗ ನಿಬ್ಬಿ ಎರಲಿದ್ದಾಗ ಹಾಕ್ಸ್ಕೊಂಡಿದ್ದು. ಅದಾದಮೇಲೆ ಇದು ಅವನಿಗೋಸ್ಕರನೇ, ಅದೇ ನಮ್ಮದು ಕಮಿಟ್ ಆಗಿದ್ದ ಡೇಟು. ಇದು ಅವನಿಗೋಸ್ಕರನೇ, ನನಗೆ ಅವ್ನು ಮುಸ್ತಾಚ್ ಇಷ್ಟ ಅಂತ. ಇದು ನಳಿ ಆಂಟಿಗೆ, ಇದು ನಮ್ಮ ಡ್ಯಾಡಿಗೆ. ಆ್ಯಂಡ್ ಇಲ್ಲಿ ಒಂದು ಸಿಗ್ನೇಚರ್. Abhi bro won't raise voice or you on you and never question or scold you when he is angry. First of all, tell me when he is angry. He is never angry. So even if he is angry, ನಾನು ಅವಾಗಲೇ ಹೇಳಿಲ್ವಾ, ಅವ್ನು ತುಂಬ ರೆಸ್ಪೆಕ್ಟ್ ಮಾಡ್ತಾನೆ. ಈಸ್ ವೆರಿ ರೆಸ್ಪಾನ್ಸಿಬಲ್ ಅಂತ. ಯಾಕೆ ಅಂತಂದರೆ ಅವ್ನು ಎಷ್ಟೇ ಕೋಪ ಇದ್ರೂ ಹಿ ವಾಚಸ್ ಹಿಸ್ ವರ್ಡ್ಸ್. ಅವ್ನು ಏನು ಮಾತಾಡ್ತೀನಿ ಅನ್ನೋದ್ರ ಮೇಲೆ ತುಂಬ. ನಾನೇ ಒಂದೊಂದು ಸತಿ ಬೇಕಾದ್ರೆ ಕೋಪದಲ್ಲಿ ಏನಾದರೂ ಮಾತಾಡ್ಬಿಟ್ಟಿರ್ತೀನಿ, ಬಟ್ ಅವನು ಯಾವತ್ತೂ ಹಂಗೆ ಮಾತಾಡಲ್ಲ. ಅವ್ನು ತುಂಬ ರೆಸ್ಪಾನ್ಸಿಬಲ್ ಆಗಿ ಮಾತಾಡ್ತಾನೆ. ಸೊ ಫಸ್ಟ್ ಆಫ್ ಆಲ್ ಹಿ ಡಸಂಟ್ ಗೆಟ್ ಆ್ಯಂಗ್ರಿ ಸುಮ್ಮನೆ. ಸೆಕೆಂಡ್ ಆಫ್ ಆಲ್ ಹಿ ಡಸಂಟ್ ರೇಸ್ ವಾಯ್ಸ್. ಸುಮ್ಮನೆ ಜಗಳ ಏನು ಅಂತಾನೆ ಬಿಟ್ಟರೆ ಅದು ಕಾಮಿಡಿಲಿ. ರಿಯಲ್ ಆಗೆಲ್ಲ ಯಾವತ್ತೂ ಮಾಡಿಲ್ಲಪ್ಪ. ಓಕೆ, ಐ ಥಿಂಕ್ ವಿ ಹ್ಯಾವ್ ಆನ್ಸರ್ಡ್ ಮೋಸ್ಟ್ ಆಫ್ ದ ಕ್ವೆಶ್ಚನ್ಸ್. ಆ್ಯಂಡ್ ಏನಾದರೂ ಮಿಸ್ ಮಾಡಿದರೆ comment ಮಾಡಿ. We will definitely come back and answer. And thank you so much for watching. We love you guys. Bye. ನನ್ನ ಮಗಳನ್ನ ತೊಡೆ ಮೇಲೆ ಹಾಕೊಂಡೇ ವಿಡಿಯೋ ಮಾಡಿದೆ. ಕರ್ಕೊಂಡು ಹೋಗ್ತೀನಿ ನೋಡಿ ನಾವು.